ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಇವತ್ತು 15ನೇ ತಾರೀಕು ಏಪ್ರಿಲ್ 2026. ಹೇಳುವಾಗ 15 ಅಥವಾ 14 ಯೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ದಿನಗಳು ಹೋಗೋದು ಗೊತ್ತಾಗಲ್ಲ, ಟೈಮ್ ಹೋಗೋದು ಗೊತ್ತಾಗಲ್ಲ. 15ನೇ ತಾರೀಕೇನೆ ವೆನ್ಸ್ಡೇ. ಸೊ ಇವತ್ತು ಸ್ವಲ್ಪ ಲೇಟ್ ಆಗೇನೆ ವಿಡಿಯೋ ಮಾಡ್ತಾ ಇದೀನಿ. ಇವಾಗ ಫೇಸ್ ವಿಡಿಯೋ ಮಾಡ್ತಾ ಇರೋದು. ಯೂಶಲಿ ನಾನು ಒಂದು ವಾರದಿಂದ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ವಿಡಿಯೋ ಆನ್ ಮಾಡಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಸೊ ಇವತ್ತು ಸ್ವಲ್ಪ ಲೇಟ್ ಆಯ್ತು ಇವಾಗ ಮಾತಾಡ್ತಾ ಇರೋದು. ಸೊ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಮನ್ಸಿದೆ, ಆದಷ್ಟು ಟ್ರೈ ಮಾಡೋಣ ಅಂತ ಹೇಳಿ ಮತ್ತೆ ಇವಾಗ ಶುರು ಮಾಡಿದೆ ವಿಡಿಯೋ. ಬಿಡೋದು ಬೇಡ ಅಂತ ಹೇಳಿ. ಸೊ ಒಂದಷ್ಟು ವಿಡಿಯೋಗಳು ಇವೆ, ಅದೆಲ್ಲಾನು ನೆನ್ನೆ ಸ್ವಲ್ಪ ಎಡಿಟ್ ಮಾಡ್ತಾ ಇದ್ದೆ. ಎಡಿಟಿಂಗ್ ಅಂದ್ರೆ ನಾನು ಏನು ಜಾಸ್ತಿ ಎಡಿಟಿಂಗ್ ಮಾಡಲ್ಲ, ಜಾಸ್ತಿ ಏನು ಕಟ್ ಮಾಡಲ್ಲ. ನನ್ನ ಲೈಫ್ ಹೆಂಗಿದೆ ಹಂಗೆ ತೋರಿಸ್ತಾ ಇರ್ತೀನಿ. ಅದು ಕೆಲವ್ರಿಗೆಲ್ರಿಗೂ ಬೋರಿಂಗ್ ಅನ್ಸ್ಬೋದು, ಕೆಲವ್ರಿಗೆ ಏನಾದ್ರೂ ಒಂದು ಮೆಸೇಜ್ ಸಿಗುತ್ತೆ ಅಂತ ಅನ್ಸ್ಬೋದು, ಕೆಲವ್ರಿಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ಬೋದು. ಸೊ ಯಾರಿಗೆ ಇಂಟ್ರೆಸ್ಟಿಂಗ್ ಇದೆ ಅವ್ರು ನೋಡ್ಲಿ ಅಷ್ಟೇನೆ, ಓಕೆನಾ? ಸೊ ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ, ಓಕೆನಾ? ನಂದು ಇನ್ನೊಂದು ಚಾನಲ್ ಇದೆ, ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನಿಮಗೆ ಗೊತ್ತಿಲ್ಲ ಅಂತ ಅಂದ್ರೆ ಸೊ ಆ ಚಾನಲ್ನು ಕೂಡ ಚೆಕ್ ಮಾಡಿ. ಅದರಲ್ಲಿ ಹೆಲ್ತ್ ರಿಲೇಟೆಡ್ ವಿಡಿಯೋಸ್, ಸೈಕಾಲಜಿ ರಿಲೇಟೆಡ್ ವಿಡಿಯೋಸ್, ನಿಮ್ಗೆ ಏನಾದ್ರು ಸೈಕಾಲಜಿನಲ್ಲಿ ಇಂಟ್ರೆಸ್ಟ್ ಇದ್ರೆ, ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಬಗ್ಗೆ ಮಾಹಿತಿ ಬೇಕು ಅಂತ ಅಂದ್ರೆ ಆ ಒಂದು ಚಾನಲ್ ನಲ್ಲಿ ಇದೆ. ಜೊತೆಗೆ ನಾನು ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಕೂಡ ಶೇರ್ ಮಾಡಿದ್ದೀನಿ, ಓಕೆನಾ? ಸೊ ಹಾಗಾಗಿ ಆ ಒಂದು ಚಾನಲ್ ಚೆಕ್ ಮಾಡಿ. ಇವಾಗ ಡಯಾಬಿಟಿಸ್ ರಿಲೇಟೆಡ್ ಇದೆ, ಬಟ್ ಮತ್ತೆ ಕಂಟಿನ್ಯೂ ಮಾಡಕ್ಕೆ ಆಗ್ತಾ ಇಲ್ಲ ಆ ಚಾನಲ್ ನಲ್ಲಿ. ಸುಮಾರು ಒಂದು ಎಷ್ಟು ದಿನ ಆಯ್ತು, 3-4 ದಿನ ಆಗೋಯ್ತು ಆ ಚಾನಲ್ಗೆ ಇನ್ನೂ ವಿಡಿಯೋನೇ ಹಾಕಿಲ್ಲ. ಸಾಕಷ್ಟು ಲಾಂಗ್ ಗ್ಯಾಪ್ಸ್ ಆಗ್ಬಿಡುತ್ತೆ. ಈ ಚಾನಲ್ಗೂ ವಿಡಿಯೋ ಮಾಡಬೇಕು, ಜೊತೆಗೆ ಆ ಚಾನಲ್ಗೂ ಮಾಡಬೇಕು, ಜೊತೆಗೆಲ್ಲ ನಾನು ಒಬ್ಳೆ ಹ್ಯಾಂಡಲ್ ಮಾಡ್ಕೊಳ್ತಾ ಇರೋದ್ರಿಂದ ಐ ಆಮ್ ಫೀಲಿಂಗ್ ಗುಡ್, ಬಟ್ ಇಟ್ಸ್ ಡಿಫಿಕಲ್ಟ್ ರೆಗ್ಯುಲರ್ ಆಗಿ. ಅಂದ್ರೆ ಐ ಆಮ್ ಫೀಲಿಂಗ್ ಗುಡ್ ಅಂತ ಯಾಕೆ ಹೇಳಿದೆ ಅಂದ್ರೆ, ನನಗೊಂಥರ ಈ ತರ ಲೈಫ್, ಸೋಲೋ ಸಿಂಗಲ್ ಲೈಫ್ ಅಂದ್ರೆ ಸಾಲಿಟ್ಯೂಡ್ ಲೈಫ್ ತುಂಬಾನೇ ಇಷ್ಟ ಆಗಿದೆ. ವಿನು ಇದಾನೆ, ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇದೆ, ಬಟ್ ನಾನ್ ಒಬ್ಳೆ ಅಲ್ವಾ ಬದುಕ್ತಾ ಇರೋದು. ಸೊ ನನ್ಗೆ ಇದೇ ಲೈಫ್ ಅಡ್ಜಸ್ಟ್ ಆಗಿದೆ, ಇಷ್ಟ ಆಗಿದೆ. ಸಾಕಷ್ಟು ಒಬ್ರೇ ಇರೋದು ಕಷ್ಟ ಇದೆ, ಇಲ್ಲ ಅಂತಲ್ಲ. ಸಾಕಷ್ಟು ದಿನ ನಾನು ನೋವಿನ ಜೊತೆ ಕೂತು ಹೊರಗೆ ಬಂದು, ಪೇನ್ ಇಸ್ ನಾಟ್ ಬ್ಯಾಡ್ ಸ್ನೇಹಿತರೆ. ಅಂದ್ರೆ ನೋವು ಅನ್ನೋದು ಮನುಷ್ಯನ ಗಟ್ಟಿ ಮಾಡುತ್ತೆ ಯಾವಾಗ್ಲೂ ಕೂಡ, ಓಕೆನಾ? ಮತ್ತೆ ಅಳು ಅನ್ನೋದು ವೀಕ್ನೆಸ್ ಅಲ್ಲ ಅಲ್ವಾ? ಹಾಗಾಗಿ ಈ ತರ ಕೆಲವೊಂದಷ್ಟೆಲ್ಲ ಸಾಕಷ್ಟು ಜೀವನದ ಪಾಠಗಳು, ನಾವು ಬೇಡ ಅಂದ್ರೂ ಜೀವನನೇ ನಮ್ಗೆ ಪಾಠ ಕಲ್ಸುತ್ತೆ ಅಲ್ವಾ? ಒಬ್ಬೊಬ್ರ ಲೈಫ್ ಒಂದೊಂದ್ ರೀತಿ. ಸೊ ಹೀಗೆ ಅಂದ್ರೆ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಕಣ್ಣೀರ್ ಹಾಕಿರೋದು ಇರುತ್ತಲ್ವಾ? ಸೊ ಅದಕ್ಕೋಸ್ಕರ ನಿಮ್ಗೆ ವಿಷಯ ಹೇಳೋದು. ಮುಂಚೆ ನಾನು ಒಂದು ಪರ್ಸನಲ್ ಲೈಫ್ ಬಗ್ಗೆ ಶೇರ್ ಮಾಡಿರ್ಲಿಲ್ಲ, ಆಯ್ತಾ? ನನ್ನ ಚಾನಲ್ ನಲ್ಲಿ ನೋಡ್ಬೋದು ನೀವು, ನಾನು ಬರೀ ಟ್ರಾವೆಲಿಂಗ್ ವಿಡಿಯೋಸ್ ಮಾಡ್ತಾ ಇದ್ದೆ, ಜೊತೆಗೆ ಒಳ್ಳೆ ಕಂಟೆಂಟ್ ಕೊಡ್ಬೇಕು ಅಂತ ಹೇಳಿ ನನ್ನ ಒಂದು ಏನು ವಿಚಾರಗಳನ್ನ ನಂದೇ ಆದ ರೀತಿಯಲ್ಲಿ ತಿಳಿಸ್ಕೊಡ್ತಿದ್ದೆ. ಬಟ್ ಸಂದರ್ಭಗಳು ಮಾತಾಡೋ ಹಾಗೆ ಮಾಡ್ತು. ಎನಿವೇಸ್, ಅಂದ್ರೆ ನಿಮ್ಗೆ ಒಂದ್ ವಿಡಿಯೋ ನೋಡಿದ್ರೆ ಏನು ಕ್ಲಾರಿಟಿ ಸಿಗೋದಿಲ್ಲ, ಓಕೆನಾ? ಸಿಗ್ಬೇಕು ಅಂತಾನು ಏನು ಇಲ್ಲ ನಿಮ್ಗೆ. ಈ ವಿಡಿಯೋನಲ್ಲಿ ಪ್ರೆಸೆಂಟ್ ನೀವು ಏನ್ ನೋಡ್ತಿದ್ದೀರಿ, ಫ್ಯೂಚರ್ ಏನ್ ವಿಡಿಯೋಸ್ ಬರುತ್ತೆ, ಅದರಿಂದ ಏನ್ ಪಾಠ ಕಲಿಬಹುದು ಅಥವಾ ಏನ್ ಮೆಸೇಜ್ ಸಿಗುತ್ತೆ ಅನ್ನೋದನ್ನ ನಿಮ್ಗೆ ಕಂಡಿಡ್ಕೊಂಡು ಅದ್ರ ಪ್ರಕಾರ ವಿಡಿಯೋಸ್ ನೋಡಿ. ಇಲ್ಲಾಂದ್ರೆ ಬೋರಿಂಗ್ ಆಗುತ್ತೆ. ಏನಾದ್ರು ಒಂದು ಮೆಸೇಜ್ ಇದ್ದೇ ಇರುತ್ತೆ ನನ್ನ ವಿಡಿಯೋಸ್ ನಲ್ಲಿ, ಅದು ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪಿದ್ರೆ ಸಾಕು. ಎಲ್ರಿಗೂ ಏನು ಯೂಸ್ಫುಲ್ ಆಗೋದಿಲ್ಲ ಎಲ್ಲರ ವಿಡಿಯೋಸ್ ಅಲ್ವಾ? ಎಲ್ಲರ ಲೈಫ್ ಒಂದೇ ತರ ಇರೋದಿಲ್ಲ. ಸೊ ಇಷ್ಟನ್ನ ಹೇಳ್ತಾ ಈ ಒಂದು ವ್ಲಾಗ್ ನ ಶುರು ಮಾಡೋಣ. ಸೊ ಆಕ್ಚುಲಿ ಏನ್ ಗೊತ್ತಾ, ನಾನು ಏಪ್ರಿಲ್ 1ನೇ ತಾರೀಕು ಅಲ್ಲ, ಸಾರಿ ಏಪ್ರಿಲ್ 1ನೇ ತಾರೀಕಲ್ಲ, ಮಾರ್ಚ್ 8ನೇ ತಾರೀಕು ವರ್ಗೂನು, ಅಂದ್ರೆ ವಿಮೆನ್ಸ್ ಡೇ ಇತ್ತಲ್ವಾ, ಮಾರ್ಚ್ 8ನೇ ತಾರೀಕು. ಸೊ
ಸೊ ಮಾರ್ಚ್ 8ನೇ ತಾರೀಕುವರೆಗೂ ನಾನು ಆ ಚಾನಲ್ ನಲ್ಲಿ ವ್ಲಾಗ್ಸ್ ಹಾಕ್ತಾ ಇದ್ದೆ. ಹೀಗೆ ನಂದು ಹೀಲಿಂಗ್ ಜರ್ನಿ ವ್ಲಾಗ್ಸ್ ಅಷ್ಟೇ, ಏನಾದ್ರಲ್ಲಿ ವಿಶೇಷ ಇಲ್ಲ. ಅಂದ್ರೆ ನಾನಿಲ್ಲಿ ಯಾವ ರೀತಿ ನನ್ನ ವ್ಲಾಗ್ಸ್ ಅಲ್ಲಿ ನೋಡ್ಬೋದು ನೀವು, ಕೆಲವೊಂದು ವಿಡಿಯೋಗಳಲ್ಲಿ ನನ್ನ ಫೇಸ್ ಅಲ್ಲಿ ಗ್ಲೋ ಇರೋದಿಲ್ಲ, ತುಂಬಾ ಒಂದ್ ರೀತಿ ಬೇಜಾರಲ್ಲಿ ಇರುವ ತರ ಇರ್ಬೋದು, ಅಳ್ತಾ ಇರೋ ತರ ಇರ್ಬೋದು. ಓಕೆನಾ. ಸಿ ಐ ಆಮ್ ವುಂಡೆಡ್ ಹೀಲರ್ ಅಂತ ಹೇಳ್ಬೋದು. ವುಂಡೆಡ್ ಹೀಲರ್ ಅಂದ್ರೆ ನಾವು ನೋವು ಅನುಭವಿಸಿ ಅದರಿಂದ ಪಾಠ ಕಲ್ತು ವಿಚಾರಗಳನ್ನ ತಿಳಿಸ್ತಾ ಇರ್ತೀವಿ, ಜೀವನದ ಅನುಭವಗಳು, ಪಾಠಗಳು ಕಲ್ತಿರೋದನ್ನ. ಟಾಕ್ಸಿಸಿಟಿ ಅಂದ್ರೆ ಏನು, ಹೇಗೆ ಅದು ಮಾನಸಿಕ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ, ಅದರಿಂದ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋ ವಿಚಾರಗಳು. ಓಕೆನಾ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನನ್ನ ವಿಡಿಯೋಸ್ಗಳು ಬರ್ತಾ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋ ವಿಶೇಷ ಏನಂದ್ರೆ ಏನಿಲ್ಲ, ಮಾರ್ಚ್ 8ವರೆಗೂ ನಾನು ಆ ಚಾನೆಲ್ ನಲ್ಲಿ ಬ್ಲಾಗ್ಸ್ ಗಳು ಬಂತಲ್ವಾ, ಆಮೇಲೆ ಮಾರ್ಚ್ 9 ಇಂದ ಈ ಚಾನೆಲ್ ನಲ್ಲಿ ಬ್ಲಾಗ್ಸ್ ಹಾಕೋಣ ಅಂತ ಹೇಳಿ ಕಂಟಿನ್ಯೂ ಮಾಡ್ತಾ ಇದ್ನಲ್ಲ. ಕೆಲವೊಂದಷ್ಟು ವಿಡಿಯೋಗಳು ಬಾಕಿ ಇವೆ, ಅದಿನ್ನೂ ಹೀಲಿಂಗ್ ಫೇಸ್ ಇತ್ತು. ಇವಾಗ ನೋಡ್ತಾ ಇರ್ಬೋದು ನೀವು, ನನ್ನ ಮುಖದಲ್ಲಿ ಸ್ವಲ್ಪ ಗ್ಲೋ ಇದೆ, ಸ್ವಲ್ಪ ಬೇಜಾರೆಲ್ಲ ಕಮ್ಮಿ ಆಗಿದೆ, ಸ್ವಲ್ಪ ಕಣ್ ಕೆಳಗಡೆ ಕಪ್ಪಿರೋದೆಲ್ಲ ಕಮ್ಮಿ ಆಗಿದೆ, ನಿದ್ದೆ ಮಾಡ್ತಾ ಇದೀನಿ ಚೆನ್ನಾಗಿ ಅಲ್ವಾ. ಸೊ ಹೀಗೆ ಸಾಕಷ್ಟು ವ್ಯತ್ಯಾಸಗಳು ಅಲ್ವಾ. ಸೊ ಹಾಗಾಗಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಾವು ಜೀವನ ಹೇಗ್ ಬರುತ್ತೆ ಹಾಗೆ ತಗೊಂಡೋಗ್ಬೇಕು. ಸೊ ಕಲಿತೀವಿ, ಆಗೋದೆಲ್ಲ ಒಳ್ಳೇದಕ್ಕೇನೆ ಅಂತ ಅನ್ಸ್ಬಿಡುತ್ತೆ ಹೋಗ್ತಾ ಹೋಗ್ತಾ ಜೀವನದಲ್ಲಿ ನಮ್ಗೆ. ಸೊ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಗಳು ಇವೆ, ಅದೆಲ್ಲ ಹಾಕೋಣ ಅಂತ ಹೇಳಿ. ಅವತ್ತು 9ನೇ ತಾರೀಕು ನಾನು ಇಲ್ಲಿ ಸ್ವಲ್ಪ ಏನು ಬ್ಯಾಕ್ ಗ್ರೌಂಡ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದೆ, ಅಂದ್ರೆ ನನ್ನ ವಿಡಿಯೋಸ್ಗಳು ಮಾಡೋದಕ್ಕೆ. ಸೊ ಖುಷಿಯಿಂದ ಎಲ್ಲ ಸೆಟ್ ಮಾಡಿದೆ, ಬಟ್ ರೆಗ್ಯುಲರ್ ಆಗಿ ಮಾಡೋದು ತುಂಬಾ ಕಷ್ಟ ಇದೆ. ಯಾರಾದ್ರೂ ಒಬ್ರು ಮನೆಯಲ್ಲಿ ಹಿರಿಯರು ಇರ್ಬೇಕು ಅಂತ ಹೇಳೋದು ಇದಕ್ಕೇನೆ ಸ್ನೇಹಿತರೆ. ಬಟ್ ನಂದು ಪರಿಸ್ಥಿತಿ ಹತ್ರ ಇಲ್ಲ ಇವಾಗ. ನಾವೆಲ್ರೂ ನಮ್ಮ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದ್ ರೀತಿ ಬಿಸಿ ಇದೀವಿ. ನಾವೆಲ್ರೂ ಅಂದ್ರೆ ಇನ್ಯಾರಿಲ್ಲ, ನಾನು, ನಮ್ಮಮ್ಮ, ನನ್ನ ತಮ್ಮ ಅಲ್ವಾ, ಅಷ್ಟೇ. ಅವ್ರ ಕೆಲ್ಸದಲ್ಲಿ ಬಿಸಿ ಇದ್ದಾರೆ, ನಾನು ನನ್ನ ಕೆಲ್ಸದಲ್ಲಿ ಬಿಸಿ ಇದೀನಿ. ಇನ್ನು ನನ್ನನ್ನ ನಾನು ರೀಬಿಲ್ಡ್ ಮಾಡ್ಕೊಳ್ಳೋದ್ರಲ್ಲಿ ಬಿಸಿ ಇದ್ದೀನಿ ಅಲ್ವಾ. ಹೀಲಿಂಗಿಗೂ ಕೂಡ ಸಾಕಷ್ಟು ಟೈಮ್ ಕೊಟ್ಟಾಯ್ತು, ಇನ್ನೇನಿದ್ರು ಕೆಲ್ಸಗಳ ಕಡೆ ಗಮನ ಕೊಡ್ಬೇಕು. ಸೊ ಹಾಗಾಗಿ ಆ ವಿಡಿಯೋಗಳು, ಹಳೆ ವಿಡಿಯೋ ಎಲ್ಲ ನೋಡಿದಾಗ ನಿಮ್ಗೆ ಮುಖದಲ್ಲಿ ಗ್ಲೋ ಇರೋದು ಅಷ್ಟು ನಿಮ್ಗೆ ಗೊತ್ತಾಗಲ್ಲ. ಅಂದ್ರೆ ಸ್ಟಾರ್ಟಿಂಗ್ ವಿಡಿಯೋಸ್ ಅಲ್ಲೂ ಮುಖದಲ್ಲಿ ಗ್ಲೋ ಇದೆ, ಬಟ್ ಮಧ್ಯದಲ್ಲಿ ಸಾಕಷ್ಟು ಮಾನಸಿಕವಾಗಿ ಹಿಂಸೆ, ಏನಪ್ಪಾ ಜೀವನ ಈ ತರ ಅಂತ ಅನ್ಸೋದೆಲ್ಲ ಶುರು ಆದಾಗ ಮುಖದಲ್ಲಿ ವೇರಿಯೇಷನ್ಸ್ ಇದೇ ಇರುತ್ತೆ. ಸೊ ಅದೆಲ್ಲ ನೋಡಿದಾಗ ನಿಮ್ಗೆ ಅನ್ಸುತ್ತೆ, ಓ ಈ ತರ ಎಲ್ಲ ನಾವು ಅನುಭವಿಸಿನೂ ನಾವು ಗಟ್ಟಿಯಾಗಿರ್ಬೋದು ಅನ್ನೋದು ಒಂದು ಮೆಸೇಜ್ ಅಷ್ಟೇ ಅಲ್ವಾ. ಸೊ ಹಾಗಾಗಿ ಆ ರೀತಿ ತಗೊಂಡ್ರೆ ನಿಮ್ಗೆ ಮೋಟಿವೇಶನ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಆಲ್ರೆಡಿ ನಿಮ್ಗೇನು ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ, ನೀವು ಆಲ್ರೆಡಿ ಎಲ್ಲ ಚೆನ್ನಾಗಿದ್ದೀರಿ ಅಂದ್ರೆ ನನ್ನ ವಿಡಿಯೋಸ್ ಏನು ಮೆಸೇಜ್ ಕೊಡದೇ ಇರ್ಬೋದು ನಿಮ್ಗೆ. ಓಕೆನಾ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ವಿಡಿಯೋಸ್ನ ನೋಡಿ ಸ್ಕಿಪ್ ಮಾಡಬೇಡಿ. ಏನಾದ್ರು ಒಂದು ಮೆಸೇಜಸ್ ಇರುತ್ತೆ. ನನ್ನ ಡೈಲಿ ಲೈಫೇ ಆದ್ರೂ ಕೂಡ ಒಬ್ರೇ ಯಾವ ರೀತಿ ಬದುಕೋದು ಅನ್ನೋದು ಮೆಸೇಜ್ ಸಿಗುತ್ತೆ ನಿಮ್ಗೆ ಅಲ್ವಾ. ಒಬ್ರೇ ಇದ್ರೂ ಕೂಡ ಹೇಗೆ ಗಟ್ಟಿ ಆಗ್ಬೋದು. ಸ್ಟಾರ್ಟಿಂಗ್ ಕಷ್ಟ ಇರುತ್ತೆ, ಬಟ್ ಹೋಗ್ತಾ ಹೋಗ್ತಾ ನಾವು ಗಟ್ಟಿ ಆಗ್ತೀವಿ. ಅದೇ ಹೆಣ್ಮಕ್ಳು ಅಲ್ವಾ, ಹೆಣ್ಮಕ್ಳು ಸ್ಟ್ರಾಂಗ್ ಇರ್ತಾರೆ ಯಾವಾಗ್ಲೂ ಕೂಡ ಅಲ್ವಾ, ಹೆಣ್ಮಕ್ಳೇ ಸ್ಟ್ರಾಂಗ್. ಸೊ ಹಾಗಾಗಿ ನಾವು ಫಿಸಿಕಲಿ ಹುಡುಗರಷ್ಟು ಸ್ಟ್ರಾಂಗ್ ಇಲ್ಲದೆ ಇರ್ಬೋದು, ಆದ್ರೆ ಮೆಂಟಲಿ ವಿ ಆರ್ ವೆರಿ ಸ್ಟ್ರಾಂಗ್. ಅದೇ ಬೇಕಾಗಿರೋದು ಜೀವನಕ್ಕೆ, ಮೇನ್ ಬೇಕಾಗಿರೋದು ಮೆಂಟಲಿ ಸ್ಟ್ರಾಂಗ್ ಇತ್ತಂತಂದ್ರೆ ನಾವು ಫಿಸಿಕಲ್ ಸ್ಟ್ರೆಂತ್ ಕೂಡ ಕಾಪಾಡ್ಕೊಳ್ಬೋದು ಅಲ್ವಾ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ವಿಡಿಯೋಸ್ ನೋಡ್ತಾ ಹೋಗಿ. ತಮ್ಮನೇಲಿ ಏನ್ ಹಾಕ್ಬೇಕು ಗೊತ್ತೇ ಇಲ್ಲ, ನೋಡೋಣ. ವಿಡಿಯೋಸ್ಗಳಲ್ಲಿ ತುಂಬಾ ಏನು ಹೈಲೈಟ್ ಏನ್ ಮಾಡ್ಬೋದು ನೋಡ್ಬಿಟ್ಟು ತಮ್ಮನೇಲಿ ಹಾಕ್ತೀನಿ. ಸೊ ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಮಾರ್ಚ್ 9ನೇ ತಾರೀಕು ನಾನು ವೆಲ್ಕಮ್ ಬ್ಯಾಕ್ ಅನ್ನೋ ತರನೇ ಶುರು ಮಾಡಿದ್ದೆ. ಅವತ್ತು ಇದೇ ಶರ್ಟ್ ಹಾಕೊಂಡಿದ್ದೆ, ಸೇಮ್ ಕಲರ್. ಇವಾಗ್ಲೂ ಇದೇ ಹಾಕೊಂಡಿದ್ದೀನಿ. ಆಮೇಲೆ ಎರಡು ಒಂದೇ ದಿವಸದ್ದು ಅಂತ ಕನ್ಫ್ಯೂಸ್ ಆಗ್ಬೇಡಿ. ಇವಾಗ ನೀವು ನೋಡ್ತಾ ಇರೋ ವಿಡಿಯೋ ಏಪ್ರಿಲ್ 15, 2026. ಈಗ ನೆಕ್ಸ್ಟ್ ಹಾಕೋದು ಡೇಟ್ ಹಾಕ್ತೀನಿ. ನಿನ್ನೆ ವಿಡಿಯೋನಲ್ಲಿ ಡೇಟ್ಸ್ ಹಾಕ್ತೀನಿ ಅಂತ ಹೇಳಿ ನಾನು ಡೇಟ್ಸ್ ಹಾಕಿಲ್ಲ, ಅಂದ್ರೆ ಬೇರೆ ಬೇರೆ ದಿನದ್ದು ಕ್ಲಿಪ್ಪಿಂಗ್ಗಳು ಡೇಟ್ಗಳು ಹಾಕೋದು ಮರ್ತೇ ಹೋಯ್ತು. ಇವತ್ತು ಹಾಕಿರ್ತೀನಿ. ಆದಷ್ಟು ಬೇಗ ಹಳೆ ವಿಡಿಯೋಸ್ ಎಲ್ಲ ಕ್ಲಿಯರ್ ಮಾಡೋಣ ಅನ್ನೋದು ನನ್ನ ಒಂದು ಮನ್ಸಲ್ಲಿರೋದು. ಜೊತೆಗೆ ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ, ಒಂದು ಡಾಕ್ಯುಮೆಂಟ್ರಿ ತರ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ವಿಡಿಯೋಸ್ ಹಾಕೋದು. ಜೊತೆಗೆ ಇಲ್ಲಿ ಚಾನಲ್ ಬೆಳೆಸ್ಬೇಕು ಅನ್ನೋದು ಇದೆ, ಬಟ್ ಅದ್ ಯಾವ್ದು ನಮ್ ಕೈಲಿ ಇಲ್ಲ ಅಲ್ವಾ.
ಒಳ್ಳೆ ರೀತಿನಲ್ಲಿ ಕಂಟೆಂಟ್ ಕೊಡಬೇಕು, ಚಾನಲ್ ಗ್ರೋ ಮಾಡಬೇಕು ಅಂತ ಇಷ್ಟ ಇದೆ. ಬಟ್ ಯಾವುದು ನಮ್ಮ ಕೈಲಿಲ್ಲ, ಯಾಕಂದ್ರೆ ನಂತರ ಲೈಫ್ ತುಂಬಾ ರೇರು ಅಲ್ವಾ. ಐ ಆಮ್ ವೆರಿ ಡಿಫ್ರೆಂಟ್, ತುಂಬಾ ಡಿಫ್ರೆಂಟ್ ಇದೆ ನನ್ನ ಲೈಫ್ ಸ್ಟೈಲು, ನನ್ನ ಲೈಫು ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟ್ ಇದೆ. ಸೊ ಎಲ್ಲೋ ಅಪರೂಪಕ್ಕೆ ಯಾರೋ ಒಬ್ರಿಗೆ ಯೂಸ್ ಆಗ್ಬೋದು, ಆ ತರ ಇದೆ. ಇಷ್ಟ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ, ನೋಡ್ತಾ ಇರಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಚೈತ್ರಾ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್ ಅಂಡ್ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್. ಸೊ ಆಕ್ಚುಲಿ ಕೂಡ ಅಂದ್ರೆ ಇವಾಗ ಐ ಆಮ್ ಆಲ್ಮೋಸ್ಟ್ ಹೀಲ್ಡ್. ಇದು ಕಂಪ್ಲೀಟ್ ಹೀಲ್ ಯಾರು ಆಗಲ್ಲ, ನೋವು ಇದ್ದೇ ಇರುತ್ತೆ ಲೈಫಲ್ಲಿ, ಏಳು ಬೀಳುಗಳು ಅಂತ ಅಂದ್ಮೇಲೆ. ಬಟ್ I don't want to call myself only survivor, because we should become the victor, isn't it? Not only survivor, isn't it? So, ಇವತ್ತು ಮಾರ್ಚ್ 9ನೇ ತಾರೀಕು ಬೆಳಗ್ಗೆ 10 ಗಂಟೆ ಸಮಯ, ಇಲ್ಲ 10 ಗಂಟೆ ಇನ್ನೂ 2 ನಿಮಿಷ ಇದೆ. ಸೊ ನಾನಿಲ್ಲಿ ಒಂದು ಬನಾನಾ ತಿನ್ನೋಣ ಅಂತ ಇಟ್ಕೊಂಡಿದ್ದೀನಿ. ಸ್ನೇಹಿತರೆ, ಅವತ್ತು 8ನೇ ತಾರೀಕು ಮಾರ್ಚು ಈವ್ನಿಂಗ್ ನಾನು ಈ ರೀತಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸೆಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ. ಸೊ ಲೈಟ್ಸ್ ಎಲ್ಲಾನು ಕೂಡ ಸ್ವಲ್ಪ ಅಟ್ಟದ ಮೇಲೆ ಇಟ್ಬಿಟ್ಟಿದ್ದೆ. ಸೊ ಅವಾಗ ವಿನು ಬರ್ಡೇ ಟೈಮಲ್ಲಿ ತಗೊಂಡಿದ್ದು ತುಂಬಾ ಹಿಂದೆ. ಸೊ ಆ ಟೈಮಲ್ಲಿ ವಿಡಿಯೋ ಮಾಡ್ಕೊಂಡಿರೋದಿದೆ ವಿನು ಬರ್ಡೇ ಟೈಮಲ್ಲಿ, ತುಂಬಾ ಹಿಂದೆ, ಅಂದ್ರೆ ವಿನು ಪರಿಚಯ ಆಗಿ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಅದು ಎಲ್ಲೋ ಸೇರ್ಕೊಂಡಿದೆ, ಅದು ಸಿಕ್ಕಿದಾಗ ಹಾಕ್ತೀನಿ. ಸೊ ಆ ಟೈಮಲ್ಲಿ ಲೈಟ್ಸ್ ತಗೊಂಡಿದ್ದೆ. ಸೊ ಅದು ಒಂದ್ ಸುಮಾರು ಕಲರ್ಸ್ ತಗೊಂಡಿದ್ದೆ, ಒಂದ್ 3-4 ಕಲರ್ಸ್. ಈ ಕಲರ್ ನಾನು ಇಲ್ಲಿ ಬ್ಯಾಕ್ ಗ್ರೌಂಡ್ಗೆ ಹಾಕೊಂಡೆ. ಸೊ ಚೆನ್ನಾಗಿರತ್ತೆ ಅಂತ ಹೇಳಿ ನಾನು ಇಲ್ಲಿ ಈ ರೀತಿ ಬ್ಯಾಕ್ ಗ್ರೌಂಡ್ ಸೆಟ್ ಮಾಡಿದೆ. ಕಿಟಕಿ ಹತ್ರ ಒಂದು ಗಿಡ ಇಟ್ಟಿದ್ದೆ, ಜೊತೆಗೆ ಕರ್ಟೆನ್ ಹಾಕಿ ಈ ರೀತಿ. ನಾನು ಯೂಶಲಿ ಮನೆಯಲ್ಲಿ ಏನು ಬಟ್ಟೆ ಇತ್ತು ಅದನ್ನೇ ಯೂಸ್ ಮಾಡಿ ಕರ್ಟೆನ್ ತರ ಹಾಕ್ಬಿಟ್ಟಿದ್ದೆ. ಯಾಕಂದ್ರೆ ಇದು ರೆಂಟೆಡ್ ಹೌಸ್ ಆಗಿರೋದ್ರಿಂದ ಮಳೆ ಎಲ್ಲ ಹೊಡಿಯೋದು ಬೇಡ ಅಂತ ಹೇಳಿ ಇದು ನಾನು ಸ್ವಲ್ಪ ಯೋಚನೆ ಮಾಡಿ ಚೆನ್ನಾಗಿ ಸೆಟ್ ಮಾಡ್ಕೊಂಡೆ. ಏನೇ ಒಂದ್ ಸೆಟ್ ಮಾಡ್ಬೇಕಂದ್ರೂ ಮನ್ಸು ಸರಿ ಇರ್ಬೇಕಲ್ವಾ. ಸೊ ಇವಾಗ ಸ್ವಲ್ಪ ನನ್ಗೆ ಮನ್ಸೆಲ್ಲ ನಿರಾಳವಾಗಿ ಹಂತ ಹಂತವಾಗಿ ಚೇಂಜ್ ಮಾಡ್ಕೊಳ್ತಾ ಇದೀನಿ ನನ್ನ ಒಂದು ಲೈಫಲ್ಲಿ. ಯಾಕಂದ್ರೆ ಸಾಕಷ್ಟು ಮಾನಸಿಕವಾಗಿ ನಾನು ಕೂಡ ಕುಗ್ಗಿ ಹೋಗಿದ್ದೆ. ನೀವು ಕೂಡ ನೋಡಿರ್ಬೋದು ನನ್ನ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನೆಲ್ ನಲ್ಲಿ. ಮತ್ತೆ ನನ್ನನ್ನ ನಾನು ರಿಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಟೈಮ್ ತಗೊಂಡೆ. ಸೊ ಈಗ ಏನ್ ವಿಡಿಯೋ ನೋಡ್ತಿದ್ಯಲ್ವಾ, ಇದನ್ನ ಬ್ಯಾಕ್ ಗ್ರೌಂಡ್ ಬೆಳಗ್ಗೆ ಟೈಮಲ್ಲಿ ಯಾವ ರೀತಿ ಬರುತ್ತೆ ಅಂತ ಚೆಕ್ ಮಾಡೋದಕ್ಕೆ ವಿಡಿಯೋ ಮಾಡಿದೆ. ಸೊ ಇದ್ರದ್ದು ವಾಯ್ಸ್ ನೀವು ಕೇಳಿಸ್ಕೊಳ್ಬೇಕಂದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನೆಲ್ ನಲ್ಲಿ ಕಾಣಿಸುತ್ತೆ, ಚೆಕ್ ಮಾಡಿ. ಸೊ ಇದಾಗಿತ್ತು ಅವತ್ತು ನಾನು ಈ ರೀತಿ ನನ್ನ ಒಂದು ಬ್ಯಾಕ್ ಗ್ರೌಂಡ್ ಸೆಟಪ್ ಮಾಡ್ಕೊಂಡಿದ್ದು. ಸೊ ವ್ಲಾಗ್ಗಳಿಗೆ ಡೇಟ್ಸ್ ಹಾಕಿರ್ತೀನಿ, ಅದ್ರ ಪ್ರಕಾರವಾಗಿ ನೋಡ್ತಾ ಹೋಗಿ ಸ್ನೇಹಿತರೆ. ಸ್ವಲ್ಪ ಮಿಕ್ಸ್ ಇರತ್ತೆ ಸ್ನೇಹಿತರೆ. ಇವಾಗ ಟೈಮ್ ಬಂದು ರಾತ್ರಿ 1 ಗಂಟೆ 13 ನಿಮಿಷ. ಸೊ 8ನೇ ತಾರೀಕು ಮುಗ್ದು 9ನೇ ತಾರೀಕು ಶುರು ಆಗಿದೆ. ಮಾರ್ಚ್ 8ನೇ ತಾರೀಕು ಮುಗೀತು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ. ಸೊ ನಾನು ಆಕ್ಚುಲಿ ಇವತ್ತು ಸ್ವಲ್ಪ ಶಾರ್ಟ್ಸ್ ವಿಡಿಯೋಸ್ ಮಾಡೋದ್ರಲ್ಲಿ ಬಿಸಿ ಇದ್ದೆ. ಸ್ವಲ್ಪ ಬ್ಯಾಕ್ ಗ್ರೌಂಡ್ ಎಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದೆ ನಿನ್ನೆ ಎಲ್ಲ. ಇವತ್ತೆಲ್ಲ ಬರೀ ಶಾರ್ಟ್ ವಿಡಿಯೋಸ್ ಮಾಡೋದು, ಎಡಿಟಿಂಗ್ ಮಾಡೋದು, ಅಪ್ಲೋಡ್ ಮಾಡೋದು, ಡಿಸ್ಕ್ರಿಪ್ಷನ್ಸ್ ಹಾಕೋದು, ಇದರಲ್ಲೇ ಬಿಸಿ ಇದ್ದೆ. ಪೋಸ್ಟ್ಗಳು ಹಾಕೋದು, ಸ್ಟೋರೀಸ್ ಹಾಕೋದು. ವುಮೆನ್ಸ್ ಡೇ ಅಲ್ವಾ, ಸ್ಪೆಷಲ್. ಸೊ ಇಟ್ಸ್ ರಿಯಲಿ ವೆರಿ ಸ್ಪೆಷಲ್ ಡೇ ಫಾರ್ ಆಲ್ ಆಫ್ ಅಸ್. ಇಬ್ರಿಗೂ ಕೂಡ, ಮಹಿಳೆಯರಿಗೂ ಪುರುಷರಿಗೂ ಇಬ್ರಿಗೂ ಕೂಡ ತುಂಬಾ ಸ್ಪೆಷಲ್ ಡೇ. ಎಲ್ಲರ ಲೈಫಲ್ಲೂ ತಾಯಂದ್ರು ಇದ್ದೇ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ತಾಯಂದ್ರು ಆಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ಪಾರ್ಟ್ನರ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಹೆಣ್ಮಕ್ಳು ಇರ್ತಾರೆ ನಿಮ್ಮ ಮನೆಯಲ್ಲೂ ಕೂಡ. ಸೊ ಎಲ್ರಿಗೂ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸೊ ಇದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಲ್ವಾ. ಸೊ ನ್ಯಾಷನಲ್ ವುಮೆನ್ಸ್ ಡೇ ಕೂಡ ಇರುತ್ತೆ. ಸೊ ಇದು ಒಟ್ನಲ್ಲಿ ತುಂಬಾ ಚೆನ್ನಾಗಾಯ್ತು ಇವತ್ತಿನ ದಿವಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದು ಎಲ್ಲ. ಆಕ್ಚುಲಿ ಇವತ್ತು ಅಡಿಗೆ ಮಾಡ್ಕೊಳಕ್ ಆಗ್ಲಿಲ್ಲ. ಆಸ್ ಯೂಶುವಲ್ ಸೌತ್ ಮೀಲ್ಸ್ ತಗೊಂಡ್ಬಿಟ್ಟಿದ್ದೆ. ಇಲ್ಲಿ ಬಾಯ್ಲ್ಡ್ ರೈಸ್ ಇದೆ, ರೈಸ್ ತಿನ್ನಕ್ ಆಗ್ಲಿಲ್ಲ. ಬೇರೆ ಎಲ್ಲ ತಿಂದೆ, ಪೂರಿ ಮತ್ತೆ ಪರೋಟ ಇತ್ತಲ್ಲ. ಸೌತ್ ಮೀಲ್ಸ್ ತಗೊಂಡ್ರೆ ಹಂಗೆ ಅದೆಲ್ಲ ಇರುತ್ತಲ್ವಾ. ಸೊ ಇದು ಇವತ್ತಿನಷ್ಟು ಹೊಟ್ಟೆನೆ ತುಂಬೋಗ್ಬಿಡುತ್ತೆ. ಇದು ನಾಳೆಗೆ ಆಗುತ್ತೆ ಬೆಳಿಗ್ಗೆಗೆ. ಇದಕ್ಕೆ ನೀರ್ ಹಾಕಿ ಇಡ್ತೀನಿ ಇವಾಗ. ಸಾಕಷ್ಟು ಕೆಲ್ಸಗಳಿದೆ, ಪಾತ್ರೆಗಳು ತೊಳ್ದಿಲ್ಲ, ತುಂಬಾನೇ ಕೆಲಸ ಇದೆ. ರೂಮಲ್ಲಿ ಕೂಡ ಅಷ್ಟೇ, ತೋರಿಸ್ತೀನಿ ರೀ. ಎಷ್ಟು ಫ್ಯಾನ್ ಹಾಕ್ಬಿಟ್ಟಿದೀನಿ ಇಲ್ಲಿ, ಎಷ್ಟು ಇಲ್ಲೇನಂತ ಏನ್ ಕೆಲಸ ಇಲ್ಲ. ಬಟ್ ಸ್ವಲ್ಪ ಎಲ್ಲ ನೋಡಿ, ಇಲ್ಲೆಲ್ಲ
ಹರಡ್ಬಿಟ್ಟಿದೆ. ಸೊ ಇಲ್ಲಿ ಲೈಟಿಂಗ್ ಒಂಥರ ವಾರ್ಮ್ ಲೈಟ್ಸ್ ಹಾಕಿದಾಗ ಚೆನ್ನಾಗಿ ಅನ್ಸುತ್ತೆ ನೈಟ್ ಟೈಮ್. ಫಸ್ಟ್ ಟೈಮ್ ನಾನು ಇಲ್ಲಿ ಮನೇಲಿ ಆ ಥರ ಹಾಕಿರೋದು. ಸೊ ಖುಷಿ ಆಯ್ತು. ಐ ಮೀನ್ ಆರಾಮ್ ಅನ್ಸುತ್ತೆ ಆ ಥರ ಲೈಟ್ ಇದ್ರೆ. ಸೊ ಇವಾಗ ಅಮ್ಮ ಕೂಡ ವಿಡಿಯೋ ಕಾಲ್ ಮಾಡಿದ್ದೆ ಅಮ್ಮಂಗೆ. ಇವತ್ತು ನೋಡ್ಬೇಕಮ್ಮನ ವುಮೆನ್ಸ್ ಡೇ ನೋಡ್ಲೇಬೇಕಂತ ಹೇಳಿ ವಿಡಿಯೋ ಕಾಲ್ ಮಾಡಿದ್ದೆ. ಅವರು ಹೊರಗಡೆ ಅವರ ಒಂದು ಅಂದ್ರೆ ಅವರು ಏನು ಕೊಲೀಗ್ಸ್ ಮತ್ತೆ ಏನು ಅವ್ರ ಜೊತೆ ಏನು ಅವ್ರ ಫ್ರೆಂಡ್ಸ್ಗಳು ಎಲ್ಲ ಸೇರಿ ಒಂದು ಮೀಟಿಂಗ್ ಏನು ಮಾಡಿದ್ರು ಅನ್ಸುತ್ತೆ. ಅಲ್ಲಿದ್ರು, ಹೊರಗಡೆ ಇದ್ರು. ಸೊ ಖುಷಿ ಆಯ್ತು. ಅಮ್ಮ ಸಪ್ರೇಟ್ ಆಗಿ ಮಾತಾಡಿದ್ರು ನನ್ನ ಜೊತೆ, ಅವರೆಲ್ಲ ಸ್ವಲ್ಪ ಆ ಕಡೆ ಇದ್ರು. ಖುಷಿ ಆಯ್ತು. ಅಮ್ಮನ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ ಅವರು ಒಂದು ಬಿಸಿ ಲೈಫ್ ಅಲ್ಲಿ ಏನು ಅವ್ರು ತೊಡಗಿಸ್ಕೊಳ್ಳೋದು ನನಗೆ ತುಂಬಾನೇ ಖುಷಿ ಇದೆ. ಒಟ್ನಲ್ಲಿ ಏನಂದ್ರೆ ಅವ್ರ ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು ನನಗೆ. ಎಲ್ರು ಅಷ್ಟೇ, ಎಲ್ಲಾರು ತಾಯಂದ್ರು ಆರೋಗ್ಯವಾಗಿರ್ಬೇಕು ಅಷ್ಟೇ ನಾ ಹೇಳೋದು. ಯಾರನ್ನು ಜಡ್ಜ್ ಮಾಡೋದು ಬೇಡ, ವಿಷಯಗಳು ಗೊತ್ತಿಲ್ದಿರ ಮಾತಾಡಕ್ ಹೋಗ್ಬಾರ್ದು ಅಲ್ವಾ. ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಖುಷಿ ಆಯ್ತು. ಅಮ್ಮನೂ ತುಂಬಾ ಖುಷಿ ಪಟ್ರು. ಮೆಸೇಜ್ಗಳು ಎಲ್ಲ ನೋಡಿ ಅವರು ಕೂಡ ವಾಪಸ್ ಮೆಸೇಜ್ ಮಾಡಿದ್ರು. ಇದು ಇವತ್ತಿನ ದಿನ ರೊಟೀನ್ ಈ ತರ ಇತ್ತು. ನಾನಿವಾಗ ಐ ಥಿಂಕ್ ಇದು ಪಾಸಿಟಿವ್ಸ್ ಕರ್ನಾಟಕ ಅಲ್ಲಿ ಹಾಕಲ್ಲ. ಇವಾಗ ನಂದು ಇನ್ನೊಂದು ಚಾನಲ್ ಇದೆ, ಅದು ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಇತ್ತು. ಅದನ್ನ ಮತ್ತೆ ನಾರ್ಕ್ ಕನ್ನಡ ಅಂತ ಮಾಡಿದೆ. ನಾರ್ಕ್ ಅಂದ್ರೆ ನಾರ್ಸಿಸಿಸಮ್, ಓಕೆನಾ. ಅದು ಪ್ಲಸ್ ಕನ್ನಡದಲ್ಲಿ ನಾರ್ಸಿಸಮ್ ಅದ್ರಲ್ಲಿ ಮಾಡೋಣ ಅಂತ ಅದರಲ್ಲಿ ಸಂಗೀತದ ವಿಡಿಯೋ ಹಾಕಿದ್ನಲ್ಲ, ಅದ್ರಲ್ಲೇ ಆತರ ನಾನು ಬ್ಯಾನರ್ ಮಾಡ್ಬಿಟ್ಟಿದ್ದೆ, ಹೆಸರು ಇಟ್ಟು. ನೋಡೋಣ ಅದನ್ನ ಚೈತ್ರ ಪಿವಿಕೆ ಅಂತ ಮಾಡಿ ಅದರಲ್ಲೇ ವ್ಲಾಗ್ಸ್ ಹಾಕೊಂಡು ಹೋಗ್ತೇನೆ ಇನ್ಮೇಲೆ. ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಗೆಟ್ ಗೋಯಿಂಗ್ ಗೈಸ್. ಸೊ 9ನೇ ತಾರೀಕು ಶುರು ಆಯ್ತು. ಅಟ್ ಲೀಸ್ಟ್ 9ನೇ ತಾರೀಕು, ಇವತ್ತಾರು ಶುರು ಮಾಡ್ಬೇಕು. 9ನೇ ತಾರೀಕಿಗೆ ಮಾಡ್ಬೇಕಂತ ಇತ್ತು ಏನೋ. ಅಮ್ಮನ್ಗೆ 9 ನಂಬರ್ ತುಂಬಾ ಇಷ್ಟ. ಅವ್ರದ್ದು ಲಕ್ಕಿ ನಂಬರ್ 9ನೇ. ಅಮ್ಮನ್ ಬರ್ಡೇ ಕೂಡ 27, 7 + 2 9 ಬರುತ್ತೆ. ನನ್ನ ತಮ್ಮಂದು 29, 9 + 2 11. 11 ಅಂದ್ರೆ ಯೂನಿವರ್ಸ್, 1 ಯೂನಿವರ್ಸ್. ಅವನು ಸ್ಪೆಷಲ್ ಡೇ ಆಕ್ಚುಲಿ. ದಿನದು ಸ್ಪೆಷಲ್. ಒಂದು 10th ನಂಬರ್ 1 ಬರುತ್ತೆ. ಸೊ ಎಲ್ಲ ಸ್ಪೆಷಲ್ ನಂಬರ್ಸ್. ನಂದು 8 ಬರುತ್ತೆ. ಸೊ ಆಲ್ ನಂಬರ್ಸ್ ಆರ್ ಸ್ಪೆಷಲ್ ಅಷ್ಟೇ. ನಮ್ಗೆ ನಮ್ಮ ಪ್ರೀತಿ ಪಾತ್ರದ್ದು ಇನ್ನೂ ಸ್ಪೆಷಲ್ ಅನ್ಸುತ್ತೆ ಅಷ್ಟೇನೆ. ಸೊ ಎನಿವೇಸ್ ಲೆಟ್ಸ್ ಕೀಪ್ ಗೋಯಿಂಗ್, ಲೆಟ್ಸ್ ಕೀಪ್ ಟ್ರಸ್ಟಿಂಗ್ ದ ಪ್ರಾಸೆಸ್. 9ನೇ ತಾರೀಕು ಶುರು ಆಯ್ತು. ಅಟ್ ಲೀಸ್ಟ್ ಇವತ್ತಾದ್ರು ಓಕೆ. ಆಲ್ರೆಡಿ ಮಧ್ಯರಾತ್ರಿ ಆಯ್ತು. ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಮಲಗಲೇಬೇಕು, ಒಂದ್ ಸ್ವಲ್ಪ ಹೊತ್ತು ಮಲಗಲೇಬೇಕು. ಅಟ್ ಲೀಸ್ಟ್ ಇವಾಗ ಹೆಲ್ತ್ ವಿಡಿಯೋಸ್ ಶುರು ಮಾಡ್ಬೇಕು. ಇವತ್ತು ಏನಾದ್ರು ಮಾಡಿ ಶುರು ಮಾಡೋಣ ಅನ್ಕೊಂಡೆ ಸ್ನೇಹಿತರೆ ಹೆಲ್ತ್ ವಿಡಿಯೋಸ್. ಬಟ್ ಆಗ್ಲ, ಏನ್ ಮಾಡೋದು, ಟೈಮ್ ಹೆಂಗ್ ಹೋಗುತ್ತೆ ಗೊತ್ತಾಗಲ್ಲ. ವುಮೆನ್ಸ್ ಡೇ ವಿಡಿಯೋ ಮಾಡ್ಲೇಬೇಕಿತ್ತು. ಸೊ ಶಾರ್ಟ್ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೀನಿ, ಯೂಟ್ಯೂಬ್ ಅಲ್ಲಿ ಇದೆ, ಚೆಕ್ ಮಾಡಿ. ಸೊ ಪಾಸಿಟಿವ್ಸ್ ಕರ್ನಾಟಕನಲ್ಲಿ. ಸೊ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡಿ. ಯಾವ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವ್ದು, ಬೇರೆದು ಇನ್ನೊಂದು ಯೂಟ್ಯೂಬ್ ಯಾವ್ದು, ನನ್ನ ಮೇನ್ ಯೂಟ್ಯೂಬ್ ಚಾನಲ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಓಕೆನಾ. ಲೆಟ್ಸ್ ಗೆಟ್ ಗೋಯಿಂಗ್ ಗೈಸ್. ಸ್ನೇಹಿತರೆ ಇನ್ನೊಂದು ವಿಷಯ ಹೇಳಲೇಬೇಕು. ಏನಂದ್ರೆ ತುಂಬಾ ಬೇಜಾರಾಯ್ತು ಇವತ್ತು. ಏನಂದ್ರೆ ಇದು ಇಲ್ಲಿ ಪಲ್ಯ ಇದೆ ನೋಡಿ, ಆಕ್ಚುಲಿ ಇದು ಇವಾಗ ತಗೊಂಡಿರೋದಾಯ್ತಾ. ಐ ಮೀನ್ ನೈಟ್ ಏನೊಂದು 3 hours ಆಗಿದೆ. 9 ಗಂಟೆ ಅಂದ್ರೆ 4 hours ಒಳಗಡೆ ಆಗಿದೆ ತಗೊಂಡು. ಪಲ್ಯ ಹಾಳೆ ಆಗ್ಬಿಟ್ಟಿದೆ. ಬೇಜಾರಾಯ್ತು. ತರ ಹಳಸಿರೋ ವಾಸನೆ ಬರ್ತಾ ಇದೆ. ಮುಟ್ಟೆ ಇಲ್ಲ ಆಯ್ತಾ. ಲಾಸ್ಟ್ ಟೈಮ್ ತಗೊಂಡಿದ್ ಪಲ್ಯ ನಾನು ನೈಟ್ ತಗೊಂಡಿದ್ದು, ಮಾರನೇ ದಿವಸ ತಿಂದಿದ್ದೀನಿ ಎಲೆಕೋಸ್ ಪಲ್ಯ. ನನ್ನ ವಿಡಿಯೋಸ್ ಅಲ್ಲಿ ನೋಡ್ಬೋದು ನೀವು. ಇನ್ನು ನನ್ನ ಮೇನ್ ಚಾನಲ್ ಅಲ್ಲಿ ಹಾಕಿದ್ದೀನಲ್ಲ ಅದ್ರಲ್ಲಿ. ಸೊ ನೋಡಿ, ಇದು ಮುಟ್ಟೆ ಇಲ್ಲ ಆಯ್ತಾ. ಇದು ಮಾಮೂಲಿ ಈ ಸಿಲ್ವರ್ ಕವರ್ ಅಲ್ಲಿ ಕೊಡ್ತಾರಲ್ಲ, ಅದನ್ನ ನಾನು ಇದಕ್ಕೆ ಹಾಕಿನ ಮನೇಲಿ ಇದ್ದಿದ್ದು. ಬೇಜಾರಾಗ್ತದೆ, ಹಾಳೆ ಆಗ್ಬಿಟ್ಟಿದೆ. ಆಕ್ಚುಲಿ ಪ್ಲಾಸ್ಟಿಕ್ ಅಲ್ಲಿ ಹಾಕಿದ್ರೆ ಹಾಳಾಗುತ್ತೆ ನಿಜ. ಬಟ್ ಸ್ವಲ್ಪ ಹೊತ್ತಿಗೆಲ್ಲ ಹಾಳು ಆಗ್ತಾ ಇರ್ಲಿಲ್ಲ, ಇಷ್ಟು ದಿನ ಆಗ್ತಾ ಇರ್ಲಿಲ್ಲ ಆಯ್ತಾ. ಬಟ್ ಬೇಜಾರಾಗ್ತಾ ಇದೆ, ಏನು ಮಾಡಕ್ ಆಗಲ್ಲ, ಹಳ್ಸಿದೆ. ಈಗ ಇಲ್ಲಿ ಬಾಯ್ಲ್ಡ್ ರೈಸ್ಗೆ ನೀರ್ ಹಾಕ್ತೀನಿ. ಒಳ್ಳೇದು, ನೀರ್ ಹಾಕಿ ಇಟ್ಬಿಟ್ರೆ ಇದನ್ನು ಹಾಳಾಗಕ್ ಮುಂಚೆ ತಿನ್ಬೇಕು. ಒಂದು ಬೋಂಡ ಇದೆ. ಓಕೆನಾ, ಬೋಂಡ ಇದೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ಬಾಯ್ಲ್ಡ್ ರೈಸ್ ಇದೆಯಲ್ಲ, ಇದಕ್ಕೊಂದ್ ಸ್ವಲ್ಪ ನಾನು ನೀರ್ ಹಾಕಿ ಇಡ್ತೀನಿ. ಚೂರ್ ಬೆಚ್ಚಗಿದೆ, ಏನ್ ಮಾಡೋದು, ಸ್ವಲ್ಪ ಹಾರಕ್ ಬಿಡೋಣ. ಇದ್ರಲ್ಲಿ ತಣ್ಣೀರಿದೆ, ಸ್ವಲ್ಪ ಹಾರಕ್ ಬಿಟ್ಟು ಆಮೇಲೆ ಹಾಕೋಣ. ಅಷ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ನೀಟ್ ಮಾಡ್ಕೊಳ್ತೀನಿ ಇಲ್ಲೆಲ್ಲ. ನೋಡಿ, ಸ್ವಲ್ಪ ನೀರಿದು ಬೆಚ್ಚಗಿದೆ ಆಯ್ತಾ. ಸ್ವಲ್ಪ ಹಾಕಿರ್ತೀನಿ, ಅದು ಆಗ್ಲಿ, ಆಮೇಲೆ ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಅಗ್ಲಕ್ಕೆ ಇದ್ರಲ್ಲಿ ಹಾಕಿದ್ರೆ ಚೆನ್ನಾಗಿರೋದು. ಹೋಗ್ಲಿ ಬಿಡಿ, ಇವಾಗ ಹುಡ್ಕೊಂಡು ಕುತ್ಕೊಳ್ಳೋ ಎಲ್ಲ ತೊಳೆಯೋದ್ರಲ್ಲಿದೆ. ಇದು ಮುಚ್ಚಿಡ್ತೀನಿ. ಇದೇನಪ್ಪ ಇದು, ಕಾಯಿಸದು.
ಎಲ್ಲಿ ಇಟ್ಟೆ ಅಲ್ವಾ, ನಾನು ಎಲ್ಲಿ ಇಟ್ಬಿಟ್ಟೆ ನೋಡ್ತೇನೆ. ಹೋಗ್ಲಿ ಬಿಡಿ, ಇದನ್ನ ಇದಕ್ಕೆ ಮುಚ್ಚಕ್ಕಾಗ. ಸೊ ಪಾತ್ರೆಗಳು ತೊಳ್ಕೊಳ್ತೀನಿ ಇವಾಗ. ಇಷ್ಟೊಂದು ಕೆಲಸ ಇದೆ, ವಿಡಿಯೋ ಕೆಲಸ ಮಾಡದ ಒಂದು ಅರ್ಥ ಆಗಲ್ಲ, ಮಾಡ್ಬೇಕು ಬೇಗ. ಸ್ನೇಹಿತರೆ, ಈಗ ಟೈಮ್ ಬಂದು 3:53 ತೋರಿಸ್ತೀನಿ ನೋಡಿ ಟೈಮ್ ಇನ್ನೊಂದು ಫೋನಲ್ಲಿ ಕೂಡ. ಮಾರ್ಚ್ 9 ಕಾಣುತ್ತಾ, ಇದ್ರ ಕಾಣುತ್ತಾ ಇಲ್ವಾ? 3:54. ಓಕೆನಾ. ಸೊ ನಾನು ಇನ್ನೂ ಮಲ್ಗೆ ಇಲ್ಲ, ಸದ್ಯ ಏನು ತಲೆನೋ ಇಲ್ಲ. ಆರಾಮಾಗಿ ಪೀಸ್ಫುಲ್ ಆಗಿದ್ರೆ ಏನು ತಲೆನೋ ಬರಲ್ಲ. ನೋಡಿ ಇಲ್ಲಿ ಕಾಣ್ಬೋದು ನೀಟಾಗಿ. ಸೊ ಪಾತ್ರೆಗೆ ತೊಳೆದ್ಬಿಟ್ಟೆ ನೋಡಿ. ಎಷ್ಟೇ ಕಷ್ಟ ಆದ್ರೂ ನಾನು ಪಾತ್ರೆ ತೊಳೆದೇ ಬಿಡ್ತೀನಿ. ಯಾಕಂದ್ರೆ ಈ ಮನೆಗೆ ಬಂದಾಗಲಿಂದ ಒಂದೇ ಒಂದ್ಸತಿ ಲಿಸರ್ಡು ಸಿಂಕಲ್ಲಿ, ಅದು ಸಿಂಕಲ್ಲಿ ಏನು ಪಾತ್ರೆಗಳು ಇರ್ಲಿಲ್ಲ ಆ ಟೈಮಲ್ಲಿ, ಒಂದು ಲಿಸರ್ಡ್ ನೋಡಿದೆ. ಯೂಶಲಿ ನಾನು ಪಾತ್ರೆ ಬಿಡೋದೇ ಇಲ್ಲ ನೈಟ್ ಟೈಮ್. ಯಾವಾಗ್ಲಾದ್ರು ತುಂಬಾ ಹುಷಾರಿಲ್ಲ ಅಂದಾಗ ಬಿಡ್ತೀನಿ, ಇಲ್ಲಾಂದ್ರೆ ತೊಳೆದೇ ಬಿಡ್ತೀನಿ. ಈಗ ನಿನ್ನೆ ಎಲ್ಲ ಸ್ವಲ್ಪ ಕೆಲಸಗಳೇ ಜಾಸ್ತಿ ಇತ್ತು. ವಿಡಿಯೋಸ್ ಮಾಡೋದು, ಇಂಗ್ಲಿಷನು ಮಾಡಿದೆ, ಕನ್ನಡನು ಮಾಡಿದೆ, ಎಡಿಟಿಂಗು, ಅಪ್ಲೋಡಿಂಗು, ಹಿಂಗೆ ಸಾಕಷ್ಟು ಕೆಲಸ ಇತ್ತಲ್ಲ. ಪಾತ್ರೆಗಳು ತೊಳೆಯೋಕ್ಕಾಗಿಲ್ಲ, ಅಡುಗೆ ಮಾಡೋಕ್ಕಾಗಿಲ್ಲ. ಹಿಂಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ನನಗೆ. ಅಡುಗೆ ಮಾಡ್ಕೊಳ್ಳೋದಾ, ವಿಡಿಯೋ ಮಾಡೋದಾ, ಎಡಿಟಿಂಗ್ ಮಾಡೋದಾ, ಹಂಗೆ ಟೈಮೇ ಸಾಕಾಗಲ್ಲ. ಸೊ ಅದಕ್ಕೆ ನಾನು ಎಷ್ಟೇ ಕಷ್ಟ ಆದ್ರೂ ಚಿಂತೆ ಎಲ್ಲ, ಸದ್ಯ ತಲೆನೋ ಏನು ಓದಿರ್ಲಿಲ್ಲ. ಪರೋಟ ಒಂದು ಮಿಕ್ಕಿತ್ತಲ್ಲ, ಅದನ್ನೆಲ್ಲ ತಿನ್ಕೊಂಡೆ. ತಿನ್ಬಿಟ್ಟು ಬೋಂಡೆ ಎಲ್ಲ ಖಾಲಿ ಮಾಡಿದೆ. ಅನ್ನ ಅಂತೂ ಮುಟ್ಟಿಲ್ಲ. ಇದಕ್ಕೆ ನೀರು ಹಾಕಿ ಇಟ್ಟಿದ್ದೀನಿ. ಅಥವಾ ಪಲ್ಯ ಎಲ್ಲ ಇತ್ತಲ್ಲ, ಅದೆಲ್ಲ ಹಸಿ ಕಸ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ. ಚೆನ್ನಾಗಿರ್ಲಿಲ್ಲ ಅಂತ ಹೇಳಿದ್ನಲ್ಲ, ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಅವಾಗ ನೀರು ಕುಡಿತಾ ಇದೀನಿ. ಪಾತ್ರೆಗಳು ತೊಳೆದ್ರೆ ಸಮಾಧಾನ. ಇವಾಗ ಸ್ವಲ್ಪ ಹೊತ್ತು ಮಲ್ಗಿ ಎದ್ದೇಳ್ಬೇಕು. ಮತ್ತೆ ಬೆಳಗ್ಗೆ ಎದ್ರೆ ವಿಡಿಯೋಸ್ ಮಾಡಕ್ ಸರಿ ಹೋಗುತ್ತೆ. ಏನಾದ್ರು ಸ್ವಲ್ಪ ವರ್ಕೌಟ್ ಮಾಡಿ ಅಲ್ವಾ. ಇನ್ ಪಾತ್ರೆಗಳು ಇದ್ರೆ ಕಷ್ಟ ಆಗ್ಬಿಡುತ್ತೆ, ಅದಕ್ಕೆ ತೊಳ್ದೆ ನೋಡಿ. ಈ ತರ ಆಗ್ಬಿಡುತ್ತೆ ಕೆಲವು ಸತಿ, ಹಿಂಗಾಗ್ಬಿಡುತ್ತೆ. ಯಾವಾಗ್ಲೂ ಆಗಲ್ಲ ಈ ತರ. ಗ್ಯಾಸ್ ಆಫ್ ಮಾಡಿದೀನ ನೋಡೋಣ. ಮಾಡಿರ್ಲಿಲ್ಲ, ಮಾಡಿದೆ. ಯಾವಾಗ್ಲೂ ಆಗಲ್ಲ ಈ ತರ. ಕೆಲವು ಸತಿ ಹಪ್ಪಳ ತಿಂದಿಲ್ಲ ನೋಡಿ, ಹಂಗೆ ಇಟ್ಟಿದ್ದೀನಿ. ಕೆಲವು ಸತಿ ಈ ತರ, ಕೆಲವು ಸತಿ ಇಡೀ ರಾತ್ರಿ ನಿದ್ದೆ ಬರಲ್ಲ, ಹಂಗಾಗ್ಬಿಡುತ್ತೆ. ಏನ್ ಮಾಡಕ್ಕಾಗಲ್ಲ. ಲೈಟ್ ಆಫ್ ಮಾಡಿದೆ. ನೀರೊಂದು ಇಟ್ಕೋಬೇಕು ನೋಡಿ, ನೀರು ಕುಡಿಯೋಕ್ಕೊಂದು ನೀರು ಇಟ್ಕೋಬೇಕು. ಲೈಟ್ ಇದು ಹಾಕೊಂಡಿದ್ದೀನೋ ಅಂತ ಖುಷಿ. ಅರ್ಧ ನೀರು ಇದೆ, ಫುಲ್ ನೀರು ಹಾಕೊಳ್ಬೇಕು. ನೀರೊಂದು ತಗೊಳ್ಳೋಣ. ಸದ್ಯ ನಾನು ಒಂದು ಲಿಸರ್ಡ್ ಇಲ್ದೇ ಇರೋ ತರ ನೋಡ್ಕೋತೇನೆ. ಅಲ್ಗೂ ಕಿಟಕಿಯಿಂದ ಆಚೆ ಓಡಾಡುತ್ತೆ. ಒಂದೇ ಒಂದು ಬರಕ್ ಟ್ರೈ ಮಾಡುತ್ತೆ. ಆಕ್ಚುಲಿ ಕಿಟಕಿ ಹಾಕಿದ್ರು ಕೂಡ ಸಂದಿಯಿಂದ, 2 ಕಿಟಕಿಗಳ ಮಧ್ಯೆ ಸಂದಿ ಇರುತ್ತಲ್ಲ, ಅದು ಸ್ಲೈಡಿಂಗ್ ಆಕ್ಚುಲಿ ಕಿಟಕಿ. ಸೊ ಇವತ್ತು ಏನು ಕಾಣಲಿಲ್ಲ. ಐ ಥಿಂಕ್ ಮೇ ಬಿ ಇದಕ್ಕೆ ಅಂತ ಇದಿಟ್ಟಿರೋದ್ರಿಂದ ಬರ್ಲಿಲ್ಲ ಅಂತ ಸಾಕು. ನೋಡಿ, ಇದು ಅವಕಾಡು ಅದ್ರದ್ದು ಸ್ಪ್ರೌಟ್ ಬರ್ತಾ ಇದೆ ಸ್ವಲ್ಪ. ಸೊ ಹಾಗಾಗಿ ಖುಷಿ. ಇಲ್ಲಾಂದ್ರೆ ನೀರು ತಗೊಂಡು ಎರಚ್ತಾ ಇರ್ತೀನಿ ಆ ಕಡೆಯಲ್ಲಿ. ಯಪ್ಪ, ನಂಗಂತೂ ಲಿಸರ್ಡ್ ನೋಡೋರಾಗಲ್ಲ, ಹಂಗಾಗ್ಬಿಡುತ್ತೆ. ಇಲ್ಲಿ ಕುಡಿಯಕ್ಕೆ ನೀರು ಇಟ್ಕೋಬೇಕು. ತಗೊಂಡಾಯ್ತು, ಗ್ಯಾಸ್ ಎಲ್ಲ ಆಫ್ ಮಾಡಾಯ್ತು ಅಷ್ಟೇ. ಸ್ವಲ್ಪ ಪಾಯಸ ಮಿಕ್ಕಿತ್ತು, ಅದನ್ನ ಫ್ರಿಜ್ಜಲ್ಲಿ ಇಟ್ಟೆ. ನಾಳೆ ತಿನ್ಬೇಕು. ಅನ್ನ ಇದೆ, ಸಾರು ಮಿಕ್ಕಿತ್ತು ಫ್ರಿಜ್ಜಲ್ಲಿ ಇಟ್ಟು. ಇವಾಗ ಅನ್ನ ಸಾರು ಎಲ್ಲ ಇದೆ. ನಾಳೆ ಹೆಂಗೋ ರಾತ್ರಿ ಮಧ್ಯಾಹ್ನದವರೆಗೂ ಆಗ್ಬಿಡ್ತೀನಿ, ತೊಂದರೆ ಇಲ್ಲ. ಆರಾಮಾಗಿ ವಿಡಿಯೋಸ್ ಮಾಡ್ಬಿಟ್ಟು ನೋಡಿ. ಒಂದು 2 hours ಅಲ್ಲಿ ಮಲಗಬೇಕು. ಸಾಕಾಗ್ಬಿಡುತ್ತೆ ಸ್ನೇಹಿತರೆ, ಸಾಕಪ್ಪ ಸಾಕು. ನೋಡಿ ಟೈಮ್ 4 ಗಂಟೆ, ಇನ್ನೂ ಮಲಗಿಲ್ಲ ನಾನು. ಬಾಯ್ ಗೈಸ್. ಸೊ ಯಪ್ಪ, ಆದ್ರೂ ಒಂಥರ ಏನೋ ಸಮಾಧಾನ ಪಾತ್ರೆ ತೊಳೆದಿದ್ದು. Let's keep going, let's keep trusting the process. Bye guys, take care. ಮದುವೆ ಇಲ್ಲಿ ನೋಡಿ, ಮಲ್ಗಳಂದ್ರೆ ಇದೆಲ್ಲ ಐಟಮ್ಗಳು ಇದೆಲ್ಲ ತೆಗ್ದಿಡ್ಬೇಕು. ಅಲ್ಲಿಂದ ಇಲ್ಲಿರೋದು, ಇಲ್ಲಿಂದ ಅಲ್ಲಿರೋದು, ಅದಾಗಿದೆ ಒಂದು ಕೆಲಸ. ಇಲ್ಲಿ ಬಾಗ್ಲು ಹಾಕೋಣ. ನಾನು ಬಾಗ್ಲು ಒಂದು ಹಾಕೊಂಡ್ಬಿಡ್ತೀನಿ ಯಾವಾಗಲೂ. ಅಲ್ಲಿ ಕಿಟಕಿ ಒಂದು ಓಪನ್ ಇದೆ ಆಯ್ತಾ, ಒಂದು ಸ್ವಲ್ಪ ಓಪನ್ ಇದೆ, ಗಾಳಿ ಆಡುತ್ತೆ, ಮೆಶ್ ಇದೆ ಅದು. ಸೊ ಇದೆಲ್ಲ ನೋಡಿ, ಆ ಕಡೆ ಇಡ್ಬೇಕೆಲ್ಲ. ಇದು ನಾನು ಯಾವಾಗ್ಲೂ ಹಾಕೊಳ್ಳೋದ, ಇವತ್ತೇ ಹಾಕೊಂಡಿದ್ದು. ಇದು ವಿನು ತಂಗಿ ಮದುವೆ ಟೈಮಲ್ಲಿ ತಗೊಂಡಿದ್ದು. ಇದು ಬಂದು ಮೊನ್ನೆ ತಗೊಂಡಿದ್ದಾಯ್ತಾ. ಇದು ನಾನು ಇನ್ಸ್ಟಾಮಾರ್ಟಲ್ಲಿ. ಇದಿಷ್ಟು ವಿನು ತಂಗಿ ಮದುವೆ ಟೈಮಲ್ಲಿ ತಗೊಂಡಿದ್ದು. ಓ ರಾಮ, ಇದು ನಂದು ಇಲ್ಲಿ
ಸೆಟ್ ಮಾಡ್ಕೊಳಕ್ಕೆ ಕೆಲವೊಂದು ಎತ್ತರ ಮಾಡಕ್ಕೆ ಬುಕ್ಸ್ ಇಟ್ಕೊಂಡಿರ್ತೀನಿ ಇಲ್ಲಿ. ಅಂದ್ರೆ ಟ್ರೈಪಾಡ್ ಸ್ವಲ್ಪ ವಿಡಿಯೋ ಮಾಡುವಾಗ ಸ್ವಲ್ಪ ಹಂಗೆ ಇರೋ ಒಂದೆರಡು ಬಾಳೆಹಣ್ಣಿದೆ, ಮೂರಿದೆ, ನಾಳೆ ತಿನ್ನೋಣ. ಒಂದ್ ಅವಾಗ ತಿಂದಿದ್ದೆ, ಇದು ಇನ್ನೇನಾದ್ರು ಹುದುರ್ಲಗಿಲ್ಲ ಬಂದ್ರೆ ಅಂತ ಭಯ ನೋಡಿ. ಇದೆ ಇನ್ನು ಅದೇ ನಂದು ಸಮಸ್ಯೆ ಈ ತರ. ಸಮಸ್ಯೆ ಏನಲ್ಲ, ಸ್ವಲ್ಪ ಇಷ್ಟರು ನಾವು ನೀಟಾಗಿ ಇಟ್ಕೊಳ್ಳೋದು ಒಳ್ಳೇದು. ಇಲ್ಲಾಂದ್ರೆ ಗಿರ್ಲೆ ಬಂದು ಕಚ್ಚಿ ಅಂದ್ರೆ ನನ್ ಥಾಟ್ಸ್ ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ನೋಡಿ ಮುಚ್ಚಿಟ್ಬಿಡ್ತೀನಿ. ಬಟ್ ಒಳ್ಳೇದೇ ಅಲ್ವಾ, ಏನಾದ್ರು ಬಂದ್ರು ಅದು ಹಾಳಾಗಲ್ಲ, ಹೋಗೋದಿಲ್ಲ ಅದರೊಳಗೆ. ಅದು 2 ಪೇಪರ್ ಕವರ್ ಇದೆ ಇವಾಗ. ರಾಮ, ಸ್ವಲ್ಪ ಯಾರು ಮಲಗ್ಬೇಕಲ್ಲ ಅನ್ಸುತ್ತೆ. ಮಲ್ಗೋದೇ ಬೇಡ ಅನ್ಸುತ್ತೆ, ಏನ್ ಮಾಡೋದು, ನಿದ್ದೆ ಮಾಡ್ಬೇಕಲ್ಲ ಮನುಷ್ಯ ಅಂದ್ರೆ ಮಲಗ್ತೀರಾ ಹಂಗೆ ಕಂಟಿನ್ಯೂಸ್ ವಿಡಿಯೋಸ್ ಮಾಡೋಣ ಅಂದ್ರೆ ಆಗೋದಿಲ್ಲ. ಮನುಷ್ಯ ಅಂದ್ಮೇಲೆ ಮಲಗ್ಬೇಕಲ್ವಾ. ಕೆಲವು ಸತಿ ಅನ್ಸುತ್ತೆ, ಅಯ್ಯೋ ಒಂದ್ ವಾರಕ್ಕೊಂದ್ಸತಿ ನಿದ್ದೆ ಮಾಡ್ತಾರೆ ಹಿಂಗೆ ಮಾಡತ್ರ ಇದಿದ್ರೆ ಹೆಂಗಿರುತ್ತೆ, ಒಂದ್ ವಾರಕ್ಕೊಂದ್ಸತಿ ಊಟ ಮಾಡ್ತಾ ಇದಿದ್ರೆ ಹೆಂಗಿರುತ್ತೆ ಅಂತಾನು ಅನ್ಸ್ಬಿಡುತ್ತೆ ಅನ್ಸುತ್ತೆ. ನಿಮ್ಗೆ ಯಾವ ತರ ಅನ್ಸಿದ್ಯಾ ಹಾಗೆ ಕಾಮೆಂಟ್ ಮಾಡಿ. ರಾಮ ರಾಮ. ಸೊ ಹೊಸ ಟಾಪ್ಗಳು ನೋಡಿ ಹೀಗೆ ಇಟ್ಟಿದ್ದೀನಿ, ಇದನ್ನ ಒಳಗಡೆ ಇರ್ಬೇಕು ನೀಟಾಗಿ. ಇದನ್ನ ಇಲ್ಲಿ ಇಡೋಣ, ನೀಟಾಗಿ ಇಟ್ಟಿರ್ತೀನಿ, ನಾಳೆ ಎಲ್ಲ ಹೊರಗಡೆ ಇಟ್ಕೊಳ್ತೀನಿ. ಅಷ್ಟೇ ನೋಡಿ, ನೀಟಾಯ್ತು ಇವಾಗ ಹಾಸಿಗೆ. ಇಷ್ಟು ಮಾಡ್ಕೊಂಡ್ರೆ ಸಾಕಾಗ್ಬಿಡು. ಇದು ನೋಡಿ, ಇದು ಆಕ್ಚುಲಿ ಈ ಡಬ್ಬಗಳಿದೆಯಲ್ಲ, ಈ ಡಬ್ಬಗಳೆಲ್ಲ ಇತ್ತು. ಇದು ಒಂದೇ ಕಲರ್ ಯೂಸ್ ಮಾಡಿರೋದು. ಇದು ಬರ್ಡೇ ಟೈಮಲ್ಲಿ ನಾನು ತಗೊಂಡಿದ್ದು, ಹಂಗೆ ಇತ್ತು, ತೆಗ್ದಿಟ್ಕೊಂಡೆ ಅಟ್ಟದ ಮೇಲೆ ಇತ್ತು, ಇದ್ರಲ್ಲೇ ಇತ್ತು ಆಯ್ತಾ. ಈ ಬಾಕ್ಸ್ಗಳು ಅಲ್ಲಿ ಬೀರು ಕೆಳಗಡೆ ಇಟ್ಟಿದೆ ನಿನ್ನೆ ಸ್ವಲ್ಪ ಹೊತ್ತು. ನೋಡಿದ್ರೆ ಇಲ್ಲಿ ಕುಡಿಯೋ ಹಿಂಗಿಟ್ಟಿನ ಅದು ಬಿದ್ದೋಯ್ತು, ಚೆಲ್ಬಿಡ್ತಾನೆ. ಅದಕ್ಕೆ ಬೇಗ ತೆಗ್ದೆ, ಅದಕ್ಕೋಸ್ಕರ ನೀರೆಲ್ಲ ಹೋಗ್ಬಿಡ್ತು ಅಂತ ಇದನ್ನ ತೆಗ್ದಿಟ್ಟಿದ್ದೀನಿ, ಹಾಕ್ಬೇಕು. ಇದು ನೋಡಿ, ಮಲ್ಗೋವಾಗ ನಾನು ಮಸ್ಟರ್ಡ್ ಆಯಿಲ್ ಹಚ್ಕೋತೀನಿ ಮುಖಕ್ಕೆ. ಸೊ ಮಲಗ್ತೀನಿ ಸ್ವಲ್ಪ ಹೊತ್ತಪ್ಪ. ಇವಾಗ ಇನ್ನೊಂದು ತೋರಿಸ್ದೆ ನಿಮ್ಗೆ. ಇದು ನೋಡಿ, ಬುದ್ಧಂದು ಈ ತರ ಇಟ್ಟಿದ್ದೀನಿ ಪ್ರತಿಮೆ. ಬಟ್ ಇದು ಹಾರ್ತಾ ಇದೆ ಆಯ್ತಾ, ಫ್ಯಾನ್ ಆಫ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ. ಇದಮ್ಮ ಕೊಟ್ಟಿರೋ ಸ್ಕಾರ್ಫ್ ಎಷ್ಟು ಚೆನ್ನಾಗಿದೆ ಕಲರು. ಸೊ ಈ ತರ ಇಟ್ಬಿಟ್ಟಿದ್ದೀನಿ. ಪೀಸ್ ಪ್ಲಾಂಟ್, ಲಿಲ್ಲಿ ಪ್ಲಾಂಟ್ ಏನೋ ಹೇಳ್ತಾರಪ್ಪ ಇದಕ್ಕೆ, ಅದು ಪೀಸ್ ಸಿಂಬಲ್, ಅದಕ್ಕೋಸ್ಕರ ಹಂಗೆ ಈ ತರ ಇಟ್ಟಿದ್ದೀನಿ. ಬಾಯ್ ಗೈಸ್, ಟೇಕ್ ಕೇರ್. ಚೆನ್ನಾಗಿ ನೀಟ್ ಮಾಡ್ಕೊಂಡೆ, ಸ್ವಲ್ಪ ಇಲ್ಲೊಂದು ಕ್ಲಿಪ್ ಹಾಕೋಣ ಹೋಗ್ಬೇಕಾರೆ. ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್. ಈಗ ರೆಗ್ಯುಲರ್ ವ್ಲಾಗ್ಸ್ ಇದೇ ಚಾನಲ್ ಅಲ್ಲಿ ಹಾಕೋಣ ಅಂತ ಅನ್ಕೊಳ್ತಾ ಇದೀನಿ. ಇದು ಫಸ್ಟ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಮಾಡಿದ್ದೆ. ಮ್ಯೂಸಿಕ್ ನನ್ನ ಸ್ಟೂಡೆಂಟ್ಸ್ಗೋಸ್ಕರ ಮೊಬೈಲ್ ಸ್ಪೇಸ್ ಇರಲ್ಲ ಅಂತ ಅಂದ್ಬಿಟ್ಟು ಅವ್ರು ಕಳ್ಸೋ ವಿಡಿಯೋಸ್ ಎಲ್ಲ ಇದ್ರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ನಾರ್ಕ್ ಕನ್ನಡ ಅಂತ ಮಾಡೋಣ ಅಂತ ಅನ್ಕೊಂಡೆ. ಅದು ಸ್ಕ್ರೀನ್ ಶಾಟ್ ಹಾಕ್ತೀನಿ ಬೇಕಾದ್ರೆ, ಬ್ಯಾನರ್ ಎಲ್ಲ ಅದೇ ರೀತಿ ಹಾಕಿದ್ದೆ, ಈಗಲೂ ಅದೇ ಇದೆ. ಇನ್ನು ಚೇಂಜ್ ಮಾಡಿಲ್ಲ, ಮಾಡ್ಬೇಕು. ಚೈತ್ರ PVK ಅಂತ ಮಾಡೋಣ ಅಂತ. PVK ಅಂದ್ರೆ ಪಾಸಿಟಿವ್ ವೆಬ್ಸ್ ಕರ್ನಾಟಕ. ನಂದು ಚೈತ್ರ PVK ಎಂಟರ್ಪ್ರೈಸ್ ಅಂತ ಶುರು ಮಾಡಿದ್ದೆ ಅಲ್ವಾ ಬಿಸ್ನೆಸ್, ಹಾಗಾಗಿ ಚೈತ್ರ PVK ಅಷ್ಟೇ. ಒಂದು ಮೇನ್ ಚಾನಲ್ ಬಂದು ಪಾಸಿಟಿವ್ ವೆಬ್ಸ್ ಕರ್ನಾಟಕ, ಸೊ ಚೆಕ್ ಮಾಡಿ. ಸೊ ಇದರಲ್ಲಿ ನನ್ನ ವ್ಲಾಗ್ಸ್ ಹಾಕ್ತೀನಿ, ಡೈಲಿ ರೊಟೀನ್ಸ್, ನಾನು ಏನ್ ತಿಂತೀನಿ, ಮತ್ತೆ ಏನ್ ಕೆಲ್ಸಗಳು ಮಾಡ್ಕೊಳ್ತೀನಿ, ಎಡಿಟಿಂಗ್ ಏನೇನ್ ಮಾಡ್ತಾ ಇರ್ತೀನಿ, ಅಂದ್ರೆ ನನ್ನ ಲೈಫಲ್ಲಿ ಡೈಲಿ ರೊಟೀನ್ಸ್ ಹೆಂಗಿರುತ್ತೆ ಅದನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಬಿಕಾಸ್ ಎಕ್ಸ್ಪ್ರೆಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ, ಫಾರ್ ಎವ್ರಿ ಒನ್. ಸೊ ನಾ ಇಲ್ಲಿ ಒಬ್ಳೆ ಬದುಕ್ತಿರೋದ್ರಿಂದ ಜನನೂ ಇರಲ್ಲ ಮಾತಾಡಕ್ಕಲ್ವಾ. ಯೂಟ್ಯೂಬ್ ಅಲ್ಲಿ ಹಿಂಗ್ ಮಾತಾಡ್ಕೊಂಡು ವಿಡಿಯೋ ಮಾಡೋದು ಏನೋ ಒಂಥರ ಖುಷಿ. ಸೊ ಇವಾಗ ಏನ್ ಗೊತ್ತಾ, ನಾನು ಅಡ್ಗೆ ಮನೆಯಲ್ಲಿ ಫಸ್ಟ್ ಎದ್ಮೇಲೆ ಕೈಕಾಲು ಮುಖ ತೊಳ್ಕೊಂಡು, ಬಿಸಿನೀರಿಲ್ಲ ಇವತ್ತು, ಸ್ವಲ್ಪ ಚಳಿ ಅನ್ಸ್ತಿದೆ, ಅದಕ್ಕೆ ನಾ ಇನ್ನೂ ಸ್ನಾನ ಮಾಡಿಲ್ಲ, ಮಾಡ್ಬೇಕು. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅಡ್ಗೆ ಮನೆಗೆ ಬಂದು, ಇಲ್ಲಿ ನಾನು ನಿನ್ನೆ ನೈಟ್ ಇದಿಟ್ಟಿದ್ದೆ, ಇಲ್ಲೇ ಇತ್ತು ಆಯ್ತಾ, ಇವಾಗ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ಏನಂತಂದ್ರೆ ಬಾಯಿಲ್ಡ್ ರೈಸ್ ಗೆ ಸ್ವಲ್ಪ ನೀರ್ ಹಾಕಿ ಇಟ್ಟಿದ್ದೀನಿ, ತೋರಿಸ್ತೀನಿ.
ಸೊ ಇದು ತಿಂತೀನಿ, ಬಟ್ ಈಗಲೇ ತಿನ್ಬೇಕು ಅನ್ಸ್ತಿಲ್ಲ, ಇನ್ನೊಂದ್ ಸ್ವಲ್ಪ ಹೋಗ್ಲಿ. ಸ್ವಲ್ಪ ನೀರ್ ಹಾಕಿಟ್ಬಿಟ್ಟಿದೀನಿ ಈ ತರ. ಓಕೆನಾ. ಬಾಯ್ಲ್ಡ್ ರೈಸ್ಗೆ ನಾನು ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ಪಾಸಿಟಿವ್ಸ್ ಕರ್ನಾಟಕ ಚಾನಲ್ ನಲ್ಲಿ ಇದೆ ಅಲ್ವಾ, ಹಾಗಾಗಿ ನಿಮ್ಗೆ ಗೊತ್ತಾಗುತ್ತೆ, ಚೆಕ್ ಮಾಡಿ. ಅದು ತುಂಬಾ ಒಳ್ಳೇದು. ಬಾಯ್ಲ್ಡ್ ರೈಸ್ ಅಥವಾ ಯಾವ ರೈಸ್ ಮಿಕ್ಕಿರುತ್ತೋ, ರಾತ್ರಿ ಮಿಕ್ಕಿರೋ ರೈಸ್ಗೆ ಬಾಯ್ಲ್ಡ್ ರೈಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಮಿಕ್ಕಿರೋ ರೈಸ್ಗೆ ನೀರು ಅನ್ನ ಮುಳುಗುವಷ್ಟು ನೀರು ಹಾಕಿ ಬೆಳಿಗ್ಗೆ ಟೈಮ್ ತಿಂದ್ರೆ ತುಂಬಾನೇ ಹೆಲ್ತ್ಗೆ ಒಳ್ಳೇದು, ಗಟ್ ಹೆಲ್ತ್ಗೆ ಒಳ್ಳೇದು. ಸೊ ಅದಾಕಿದ್ದೀನಿ. ಮೊಸರು ಇದೆ, ಸಾರುನು ಒಂದ್ ಸ್ವಲ್ಪ ಇದೆ ಫ್ರಿಜ್ ಅಲ್ಲೇನೆ. ಆಮೇಲೆ ತಿಂತೀನಿ ಒಂದ್ 12 ಗಂಟೆ ಹಂಗೆ. ಈಗ ಫಸ್ಟ್ ವಿಡಿಯೋ ಮಾಡ್ಬೇಕೇನು ಕೆಲ್ಸಗಳಿದೆ ನನಗೆ. ಏನಾದ್ರು ವಿಡಿಯೋ ಅಲ್ಲ, ಪರ್ಟಿಕ್ಯುಲರ್ ವಿಡಿಯೋಸ್ ಪ್ಲಾನ್ ಇದೆ. ಏನಾದ್ರು ವಿಡಿಯೋ ಮಾಡ್ಬೇಕಂತ ಅಂದ್ರೆ ಕೆಲವು ಸತಿ ಶಾರ್ಟ್ಸ್ ವಿಡಿಯೋ ಮಾಡುದಾ, ಲಾಂಗ್ ವಿಡಿಯೋ ಮಾಡುದಾ, ಒಂದೊಂದೇ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇವಾಗ ಮಾಡ್ಬೇಕು ನೋಡಿ. ನಾನು ಏನು ವರ್ಕೌಟ್ ಏನ್ ಮಾಡ್ತಿಲ್ಲ, ಆದ್ರೂ ಸ್ವಲ್ಪ ಇಲ್ಲೆಲ್ಲ ಕಪ್ ಕಪ್ ಆಗ್ತಾ ಇದೆ. ಸರಿ, ನಾನು ನೋಡಿ ನೀನೇನು ಹೇಳ್ತಾ ಇದ್ದೀನಿ ಅಂದ್ರೆ ವರ್ಕೌಟೇ ಮಾಡ್ತಿಲ್ಲ, ಆದ್ರೂ ಸ್ವಲ್ಪ ನೀಟಾಗಿ ಕಾಣ್ತಾ ಇದೆ. ಇನ್ ವರ್ಕೌಟ್ ಮಾಡಿದ್ರೆ ಇನ್ನೂ ಹೆಲ್ದಿಯಾಗಿರ್ತೀನಿ. ಅದೇನಪ್ಪ ವರ್ಕೌಟೇ ಮಾಡಕ್ ಆಗ್ತಾ ಇಲ್ಲ. ನೋಡೋಣ, ಮಾಡ್ತೀನಿ. ಅಂದ್ರೆ ಏನ್ ಗೊತ್ತಾ, ಸ್ವಲ್ಪ ನೆಮ್ಮದಿ ಇದ್ಬಿಟ್ರೆ ಮುಖದಲ್ಲಿ ಗ್ಲೋ ಇರುತ್ತೆ, ನೆಮ್ಮದಿ ಇಲ್ಲ ಅಂದ್ರೆ ಮುಖದಲ್ಲಿ ಗ್ಲೋ ಇರಲ್ಲ. ಅದನ್ನ ಹೇಳಕ್ ಹೋಗ್ತಾ ಇದ್ದೇನೆ. ಸೊ ಇಲ್ಲಿ ಕುತ್ಕೊಂಡು ಇವಾಗ ಬ್ಯಾಕ್ ಗ್ರೌಂಡ್ ಎಲ್ಲ ಮಾಡಿರೋದು ಸ್ವಲ್ಪ ಸೆಟ್ ಆಗಿದೆ. ನೆನ್ನೆ ಇದು ಬಿಡ್ತು, ಸ್ವಲ್ಪ ಹಿಂಗೆ ಡ್ರಾಪ್ ಆಯ್ತು, ಮತ್ತೆ ಹಾಗೆ ಅಡ್ಜಸ್ಟ್ ಮಾಡಿದೀನಿ. ಇದು ಇವಾಗಿನ ಕತೆ. ಮತ್ತೆ ನೋಡುವ. ಬಾಯ್, ಲವ್ ಯು ಗೈಸ್. ಕೀಪ್ ಗೋಯಿಂಗ್. ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಕೀಪ್ ಗೋಯಿಂಗ್. ಸ್ನೇಹಿತರೆ, ಮಧ್ಯಾಹ್ನಕ್ಕೆ ನಾನಿಲ್ಲಿ ನೈಟ್ದು ಇತ್ತಲ್ವಾ, ಅದಕ್ಕೆ ನೀರು ಹಾಕಿ ಇಟ್ಟಿದ್ನಲ್ಲ ಬಾಯ್ಲ್ಡ್ ರೈಸು, ಅದಕ್ಕೆ ಮೊಸರು ಸಾರೆಲ್ಲ ಹಾಕ್ಕೊಂಡಿದ್ದೀನಿ, ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ತಂಪಿರುತ್ತೆ ಬೇಸಿಗೆಗೆ. ಜೊತೆಗೆ ಇಲ್ಲಿ ಗಂಜಿ ಊಟ, ಜೊತೆಗೆ ಇಲ್ಲಿ ಸೌತೆಕಾಯಿ ಇಷ್ಟು ಇಟ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ, ತಿನ್ನಬೇಕು. ಇಲ್ಲೇ ಕೂತ್ಬಿಟ್ಟಿದ್ದೀನಿ. ಕೆಲವು ಸತಿ ಮೇಲೆ ಕೂತ್ಕೋತೀನಿ, ಏನು ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ನೋಡಿದ್ರಲ್ಲ, ಅವಾಗ್ಲಿಗೆ ಕಂಪೇರ್ ಮಾಡಿದ್ರೆ ಇವಾಗ ಮುಖದಲ್ಲಿ ಸಾಕಷ್ಟು ಚೇಂಜಸ್ಗಳು. ಆಕ್ಚುಲಿ ಈ ರೀತಿ ತುಂಬಾ ಸರ್ತಿ ನನಗಾಗಿತ್ತು. ಅಂದ್ರೆ ಒಂದ್ ಸ್ವಲ್ಪ ದಿವಸ ಚೆನ್ನಾಗಿರೋದು, ಸ್ವಲ್ಪ ದಿವಸ ಮತ್ತೆ ಮುಖದಲ್ಲಿ ಆ ಒಂದು ಡಲ್ನೆಸ್, ಬೇಜಾರು, ಒಂದ್ ರೀತಿ ಮಾನಸಿಕವಾಗಿ ಹಿಂಸೆ, ನಿದ್ದೆ ಬರ್ದೇ ಇರುವಂತದ್ದು, ಸ್ಯಾಡ್ನೆಸ್, ಸ್ಟ್ರೆಸ್, ಇದೆಲ್ಲವೂ ಕೂಡ ಏಳು ಬೀಳುಗಳು ಸಾಕಷ್ಟು ಸಾತಿ ನನಗೆ ಆಗಿದೆ. ಇನ್ನೊಂದು ಚಾನಲ್ ಅಲ್ಲಿ ಕೂಡ ಇದೆ, ನೀವು ಚೆಕ್ ಮಾಡ್ಬೋದು. ತುಂಬಾ ಒಂದ್ ರೀತಿ ಏನು ಮನ್ಸಿಗೆ ನೋವಾಗುವಂತಹ ದಿನಗಳು. ಸೊ ಹಂತವಾಗಿ ಅದೆಲ್ಲವನ್ನು ಕೂಡ ನಾನು ಒಬ್ಳೆ ಇದ್ರೂ ಕೂಡ ನನಗೆ ನಾನು ಹೇಗೆ ಹೀಲ್ ಮಾಡ್ಕೊಂಡೆ. ಯಾರು ಇರ್ಲಿಲ್ಲ ನನ್ನ ಜೊತೆ ಆ ಟೈಮಲ್ಲಿ. ಸೊ ಫ್ಯಾಮಿಲಿ ಇದ್ರು ಕೂಡ, ಅಮ್ಮ, ತಮ್ಮ, ಅಥವಾ ನನ್ಗೆ ಇಷ್ಟಪಡ್ತೀನಿ ಅಂತ ಹೇಳಿರುವ ಹುಡುಗ ಆಗಿರ್ಬೋದು, ಎಲ್ರು ಕೂಡ ಅವರವರ ಲೈಫಲ್ಲಿ ಬಿದ್ದಿದ್ದಾರೆ. ಹಾಗಂತೇಳಿ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ಬಂದು ನನ್ನ ಹೀಲ್ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಅವರವರ ಲೈಫ್ ಅವರೇ ಹೀಲ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ಈ ಒಂದು ಭೂಮಿಗೆ ಬರೋದಕ್ಕೆ ಒಂದಲ್ಲ ಒಂದ್ ಕಾರಣ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಕಾರಣ ಇರುತ್ತೆ. ಆ ಪರ್ಪಸ್ ನ ನಾವೇ ಕಂಡು ಹಿಡ್ಕೊಳ್ಬೇಕು. ಸೊ ಒಳ್ಳೆಯವ್ರಿಗೆ ಕಷ್ಟ ಅನ್ನೋದು ಜಾಸ್ತಿ ಇರುತ್ತೆ ಅಲ್ವಾ. ಸೊ ಯಾವಾಗ ನಾವು ನಮ್ಮ ಬದುಕಿಗೆ ಕಾರಣವನ್ನ ಕಂಡುಕೊಳ್ತೀವಿ, ಅವಾಗ ನಾವು ಒಂದು ನೆಮ್ಮದಿನ ಏನು ಕಂಡ್ಕೊಳ್ತೀವಿ ಜೀವನದಲ್ಲಿ ಅಲ್ವಾ. ಇರೋದ್ರಲ್ಲಿ ತುಂಬಾ ಒಂದು ಖುಷಿ ಅಲ್ದೇ ಇದ್ರು ಕೂಡ, ಅಂದ್ರೆ ನಾವು ಸಣ್ಣ ವಯಸ್ಸಲ್ಲಿ ಖುಷಿ ಅಂದ್ರೆ ಏನಂತ ನಾವು ಫೀಲ್ ಮಾಡ್ತಾ ಇದ್ವಲ್ಲ, ಆ ತರ ಅಲ್ದೇ ಇದ್ರು ಕೂಡ ಅದಕ್ಕಿನ್ನ ನಿಜವಾದ ಖುಷಿ ನಮ್ಗೆ ಸಿಗುತ್ತೆ, ನಿಜವಾದ ನೆಮ್ಮದಿ, ನಿಜವಾದ ಆನಂದ ಅಂತ ಅಂದ್ರೆ ಅದು ನೆಮ್ಮದಿಯ ಜೀವನ. ಸೊ ನಿಜವಾದ ಒಂದು ನೆಮ್ಮದಿ, ನಿಜವಾದ ಒಂದು ಸಂತೋಷ ನಮ್ಮೊಳಗಡೆನೆ ಇದೆ ಅನ್ನೋದನ್ನ ನಾವು ಕಂಡ್ಕೊಳ್ತೀವಿ. ಓಕೆನಾ. ಸೊ ಇದೇ ಈ ಒಂದು ವಿಡಿಯೋ ಮೆಸೇಜ್ ಅನ್ಬೋದು. ನೋಡ್ಬೋದು ನೀವು ನನ್ನ ಮುಖದಲ್ಲಿ ಎಷ್ಟು ಚೇಂಜಸ್ ಇದೆ ಅಂತ ಹೇಳಿ. ಸೊ ನಾವು ಮುಖಕ್ಕೆ ಏನೆಲ್ಲಾ ಮೇಕಪ್ ಹಚ್ಕೊಳ್ಬಹುದು, ಅಥವಾ ಏನೇ ಮಾಡ್ಕೊಂಡು ಚೆನ್ನಾಗ್ ಕಾಣ್ಬೋದು. ಆದ್ರೆ ನಿಜವಾಗ್ಲೂ ಅವಾಗ ಏನೇ ಮುಖಕ್ಕೆ ಹಚ್ಕೊಂಡ್ರು ಆ ಮೇಕಪ್ ತೆಗಿಲೇಬೇಕು ಅಲ್ವಾ. ಗಾಳಿಗೆ ಬಾಗ್ಲು ಹೊಡ್ಕೊಳ್ತಾ ಇದೆ, ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ಸೊ ಏನೇ ನಾವ್ ಎಷ್ಟೇ ಮೇಕಪ್ ಹಚ್ಚಿದ್ರು ಕೂಡ ತೆಗಿಲೇಬೇಕಲ್ವಾ ಮೇಕಪ್. ಆದ್ರೆ ನಮ್ಮ ಮನಸ್ಸಿಗೆ ಒಂದ್ ರೀತಿ ನಾವು ಹೀಲಿಂಗ್ ನ ಮಾಡ್ಕೊಂಡಾಗ ಏನಾಗತ್ತೆ, ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಹೇಳ್ತೀವಿ. ನಮ್ಮ ಮನಸ್ಸಿನಲ್ಲಿ ನೆಮ್ಮದಿನ ಕಂಡುಕೊಂಡ್ರೆ ಮುಖದಲ್ಲಿ ನಿಜವಾದ ಒಂದು ಕಾಂತಿ, ನಿಜವಾದ ಒಂದು ಗ್ಲೋ ಬರುತ್ತೆ.
ಗ್ಲೋ ಬರೋದು, ಕಾಂತಿ ಬರೋದು ನಮ್ಮ ಮುಖದ ಫೀಚರ್ಸ್ ಹೇಗಿದೆ ಅನ್ನೋದ್ರ ಮೇಲೆ ಆಗಿರ್ಬೋದು, ಅಥವಾ ನಮ್ಮ ಮುಖದ ಬಣ್ಣ, ನಮ್ಮ ಮೈ ಬಣ್ಣ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಆಗಿರ್ಬೋದು, ಅದರ ಆಧಾರದ ಮೇಲೆ ಮುಖದಲ್ಲಿ ಗ್ಲೋ ಬರೋದಿಲ್ಲ ಸ್ನೇಹಿತರೆ. ಯಾವಾಗ ನಾವು ಮನಸ್ಫೂರ್ತಿಯಾಗಿ ನೆಮ್ಮದಿಯಾಗಿ ಇರ್ತೀವಿ, ಯಾವಾಗ ನಾವು ನಮ್ಮ ಒಂದು ಜೀವನದ ಪಾಠಗಳನ್ನ ಕಲಿತೀವಿ, ನಾವು ಮಾಡಿರುವ ತಪ್ಪುಗಳು ಏನಾದ್ರು ಮಾಡಿದ್ರೆ ಅದನ್ನ ತಿದ್ಕೊಳ್ಳೋದಾಗಿರ್ಬೋದು, ಅಥವಾ ಬೇರೆಯವರಿಂದ ನಮ್ಗೆ ಏನು ತೊಂದರೆಗಳಾಗಿದ್ದಾಗ ಯಾಕೆ ಹೀಗಾಗಿರ್ಬೋದು, ನಾವ್ ಅದ್ರಿಂದ ಏನ್ ಪಾಠ ಕಲ್ತ್ವಿ ಅನ್ನೋದಾಗಿರ್ಬೋದು, ಇದೆಲ್ಲವನ್ನ ನಾವು ವಿಚಾರ ಮಾಡಿ ಒಂದ್ ರೀತಿ ಅನಲೈಸ್ ಮಾಡಿ ಕ್ಲಾರಿಟಿನ ಯಾವಾಗ ಕಂಡುಕೊಳ್ತೀವಿ ಜೀವನದಲ್ಲಿ, ಹೀಲಿಂಗ್ ಮಾಡ್ಕೊಳ್ತೀವಿ ನಮ್ಮ ವೂಂಡ್ಸ್ ಗಳನ್ನ ನಾವು, ಆವಾಗ ನಿಜವಾದ ಕಾಂತಿ ಬರುತ್ತೆ ಮುಖದಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೆ ಈ ಒಂದು ವಿಡಿಯೋನ ಮುಖ್ಯ ಮೆಸೇಜ್ ಅಂತ ಹೇಳ್ಬೋದು. ಸೊ ಇಲ್ಲಿವರೆಗೂ ಯಾರೆಲ್ಲ ನೀವು ವಿಡಿಯೋನ ನೋಡಿದಿರಿ, ಖಂಡಿತವಾಗ್ಲೂ ನಿಮ್ಗೆ ನಾನು ಹೇಳುವ ಮೆಸೇಜ್ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ, ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ ಅಂತ ಭಾವಿಸ್ತೀನಿ. ಸೊ ಇನ್ನೊಂದ್ 2 ಕ್ಲಿಪ್ಪಿಂಗ್ ಇದೆ. ನಿನ್ನೆ ಏನ್ ತಿಂದೆ, ಚೀಟ್ ಮೀಲ್ ಅಂತ ನೋಡೋಣ. ನೆನ್ನೆ ತಾನೇ ಬಾಯ್ಲ್ಡ್ ರೈಸ್ ವಿಡಿಯೋ ಹಾಕಿದ್ದೆ, ಬಟ್ ನಿನ್ನೆನೆ ನಾನು ಚೀಟ್ ಮೀಲ್ ತಗೊಂಡಿದ್ದೀನಿ. ಬಟ್ ಗ್ಯಾಸ್ ಇನ್ನೂ ಬಂದಿಲ್ಲ, ಏನ್ ಮಾಡೋದು ಸ್ನೇಹಿತರೆ, ನಂಗೂ ಸಾಕಾಗೋಗಿತ್ತು. ಏನಾದ್ರು ತಿನ್ನೋಣ ಅನ್ಸ್ತಿತ್ತಾ. ಇಲ್ಲ ಆಚೆನೂ ಹೋಗಲ್ಲ, ನಾನು ಎಲ್ಲೂ ಮನೇಲೇ ಇರ್ತೀನಿ 3 ಹೊತ್ತುನು. ಹಾಗಾಗಿ ನೆನ್ನೆ ಏನ್ ತಗೊಂಡಿದ್ದೆ ನೋಡಿ, ಅದೇ ಟೈಮ್ ಕರೆಂಟ್ ಬೇರೆ ಹೋಯ್ತು, ಹೆಂಗೋ ತಿಂದೆ. ಅದಾದ್ಮೇಲೆ ಮತ್ತೆ ಐ ಥಿಂಕ್ ಹಂಗೆ ಮಲ್ದೆ, ಬೇರೆ ಏನ್ ತಿನ್ಲಿಲ್ಲ ಚಾಟ್ಸ್. ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ತಿಂಡಿ ತಗೊಂಡಿದ್ದೆ. ಸೊ ಅದ್ರದ್ದು ಕೂಡ ವಿಡಿಯೋ ಇದೆ. ಇವತ್ ಬೆಳಿಗ್ಗೆ ಏನ್ ತಗೊಂಡೆ, ನಿನ್ನೆ ಸಂಜೆ ಏನ್ ತಗೊಂಡೆ, ನೈಟ್ ಅಲ್ಲ ನಿನ್ನೆ ಆಲ್ಮೋಸ್ಟ್ ನೈಟ್ ಆಗ್ತಿತ್ತು, ಏನ್ ಚಾಟ್ ತಗೊಂಡಿದ್ದೆ, ಇವತ್ ಬೆಳಿಗ್ಗೆ ತಿಂಡಿ ಅಂತ ಇದೆ. ಅದನ್ನ ನೋಡ್ಕೊಂಡ್ ಬನ್ನಿ, ಆಮೇಲೆ ವಿಡಿಯೋ ಮುಗಿಸೋಣ. 14th ನಾನು ಈವ್ನಿಂಗ್ ಏನಾದ್ರು ತಿನ್ನೋಣ ಅನಿಸ್ತಾ ಇತ್ತು. ಸೊ ನನಗೂ ತಡೆಯೋಕ್ಕಾಗಲಿಲ್ಲ. ಸೊ ಕಾಯಿ ಹೋಳಿಗೆ ಮತ್ತು 2 ಥರ ಚಾಟ್ಸ್ ತಗೊಂಡೆ. ಒಂದು ಸೇವ್ ಪುರಿ, ಕರೆಂಟೇ ಹೋಯ್ತು. ಸೇವ್ ಪುರಿ, ಮಸಾಲೆ ಪುರಿ, ಕಾಯಿ ಹೋಳಿಗೆ. ಸ್ನೇಹಿತರೆ, ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಸುಮಾರು ಐಟಮ್ ತಗೊಂಡಿದ್ದೀನಿ. ಬಟ್ ಇದು ನನಗೆ ಬ್ರೇಕ್ಫಾಸ್ಟ್ ಜೊತೆಗೆ ಮಧ್ಯಾಹ್ನಕ್ಕೂ ಆಗುತ್ತೆ, ಆ ರೀತಿ ತಗೊಂಡಿದ್ದೀನಿ. ಇವತ್ತು ಏಪ್ರಿಲ್ 15ನೇ ತಾರೀಕು, ಇನ್ನೂ ಗ್ಯಾಸ್ ಬಂದಿಲ್ಲ. ಸೊ ಇವತ್ತು ಬರಬಹುದು, ನೋಡೋಣ. ಮೊನ್ನೆ ಹೇಳಿದ್ರು ನಾಳೆ ಅಥವಾ ನಾಡಿದ್ದು ಬರುತ್ತೆ ಅಂತ. ಸೊ ನಿನ್ನೆ ಬಂದಿಲ್ಲ, ಇವತ್ತು ಬರ್ಬೋದು, ಗೊತ್ತಿಲ್ಲ ಏನಾಗುತ್ತೆ. ಸೊ ನಿನ್ನೆ ನೈಟ್ ನಾನು ಊಟ ತಗೊಳ್ಳಿಲ್ಲ. ಸೊ ಚೀಟ್ ಮೀಲ್ ಡೇ ಆಗ್ಬಿಟ್ಟಿತ್ತು ನಿನ್ನೆ ನನಗೆ. ಸೊ ಚಾಟ್ಸ್ ತಗೊಂಡೆ, ಎಷ್ಟೋ ಆಗೋಗಿತ್ತು ಚಾಟ್ಸ್ ತಗೊಂಡು. ಸೊ ನನಗೆ ತಿನ್ನೋಣ ಅನಿಸ್ತಿತ್ತು, ಅದನ್ನ ತಗೊಂಡಿದ್ದೆ. ಸೊ ಇವಾಗ ಬೆಳಿಗ್ಗೆ ಮೂಡೆ ಅಂತ ಹೇಳಿ, ಆಯ್ತಾ, ಇದು ತುಂಬಾ ಒಳ್ಳೇದಿದು. ಸೊ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಬಾಯ್ಲ್ಡ್ ರೈಸ್ ಬಗ್ಗೆ ಹೇಳಿದ್ದೆ. ಬಟ್ ನಾವು ವೈಟ್ ರೈಸ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು ಕಷ್ಟ ಇದೆ. ಬಟ್ ಮಾಡೋದು ಅವಶ್ಯಕತೆ ಏನು ಇಲ್ಲ, ಕಂಪ್ಲೀಟ್ ಆಗಿ ಏನು ಸ್ಟಾಪ್ ಮಾಡೋದು ಬೇಡ. ಯಾಕಂದ್ರೆ ಇದಕ್ಕೆ ವೈಟ್ ರೈಸ್ ಮಿಕ್ಸ್ ಇರುತ್ತಲ್ವಾ ಇದು. ಸೊ ಹಾಗಾಗಿ ಅಕ್ಕಿ ರವೆ ಹಾಕಿರ್ತಾರೆ, ಉದ್ದು ಹಾಕಿರ್ತಾರೆ, ಇಡ್ಲಿ ತರನೇ. ಬಟ್ ಇದನ್ನ ಈ ರೀತಿ ಮಾಡ್ತಾರೆ ನೋಡಿ, ಈ ರೀತಿ ಸುತ್ಕೊಂಡು ಇದೆ ಇದು ಎಲೆ. ಮೂಡೆಗೆ ಅಂತಾನೆ ಇಂಥ ಎಲೆನ ಬಳಸ್ತಾರೆ. ಇದನ್ನ ಈ ರೀತಿ ಮುಳ್ಳುಗಳು ಉಪಯೋಗಿಸ್ಬಿಟ್ಟು ಚುಚ್ಚಿರ್ತಾರೆ, ಅಂದ್ರೆ ಇದನ್ನ ಫಿಲ್ಲಿಂಗ್ ಆದ್ಮೇಲೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೇದು. ಸೊ ಇದ್ರ ಜೊತೆ ತಿಳಿ ಸಾಂಬಾರು ಮತ್ತೆ ಚಟ್ನಿ ಇದೆ. ಚಟ್ನಿ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ, ಯಾಕಂದ್ರೆ ಮೆಂತ್ಯ ದೋಸೆನೂ ಕೂಡ ತಗೊಂಡಿದ್ದೀನಿ. ಇದು ಮಧ್ಯಾಹ್ನಕ್ಕೆ ಆಗ್ಬೋದು, ಅಥವಾ ನೋಡ್ತೀನಿ ಇವಾಗ ಎಷ್ಟಾಗುತ್ತೋ ಅಷ್ಟು ತಿಂತೀನಿ. ಜೊತೆಗೆ ಪಲಾವ್ ಕೂಡ ತಗೊಂಡಿದ್ದೀನಿ, ನನ್ಗೆ ಇವಾಗ್ಲಿಗೆ ಮತ್ತೆ ಮಧ್ಯಾಹ್ನಕ್ಕೆ 2 ಹೊತ್ತಿಗೆ ಆಗ್ಲಿ ಅಂತ ಹೇಳಿ. ಸೊ ಇಲ್ಲಿ ಬಜಿಲ್ ಅಲ್ಲ, ಸಾರಿ, ಬರೀ ಅವಲಕ್ಕಿ. ಸೊ ಎಲ್ಲಾನು ಕೂಡ ನಂಗೆ ಇದಿಷ್ಟಕ್ಕೂ ಕೂಡ 217 ರೂಪಾಯಿ ಆಯ್ತು, ವರ್ತ್ ಅಲ್ವಾ. ಸೊ ಹಾಗಾಗಿ ಅದಕ್ಕೆ ತಗೊಂಡಿದ್ದು. ಸೊ ಅವಲಕ್ಕಿ ಕೂಡ ಇದೆ. ಸೊ ನಂಗೆ ಮಧ್ಯಾಹ್ನದವರೆಗೂ ಏನ್ ಟೆನ್ಷನ್ ಇಲ್ಲ. ರೈಸ್ ಬಿಸಿಲಿಗೆ ಹಾಳಾಗ್ಬಿಡುತ್ತೆ, ನೋಡೋಣ. ಫ್ರಿಜ್ ಅಲ್ಲಿ ಇಡೋಂತ ಫ್ರಿಜ್ ಇಡ್ತೀನಿ ಸದ್ಯಕ್ಕೆ. ಇವಾಗ ಇದು ಮೂಡೆ ತಿಂತೀನಿ, ಏನು ಮಾಡಕ್ಕಾಗಲ್ಲ, ನೋ ಆಪ್ಷನ್. ಗ್ಯಾಸ್ ಬೇರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅಂದ್ರೆ ಒಟ್ಟಿಗೆ ತಗೊಳ್ಳೋದ್ರಿಂದ ಫ್ರಿಜ್ ಅಲ್ಲಿ ಇಡ್ಲೇಬೇಕಾಗುತ್ತೆ. ಸೊ ಹಗ್ಲಗ್ಲ ತಗೊಳಕ್ಕೂ ಆಗಲ್ಲ. ಸೊ ಇಲ್ಲಿ ಮೊಸರು ಬಜ್ಜಿ, ಮತ್ತೆ ವೇಸ್ಟ್ ಆಗತ್ತೆ ಜಾಸ್ತಿ ತಗೊಂಡ್ರು ಕೂಡ. ಸೊ ಇಲ್ಲಿ ಇನ್ನೊಂಥರ ಸಾಂಬಾರು. ಸ್ನೇಹಿತರೆ, ನೋಡಿದ್ರಲ್ಲ, ಈ ರೀತಿ ನಾವು ಅಪರೂಪಕ್ಕೆ ಒಂದ್ಸತಿ ಚಾಟ್ಸ್ ತಿನ್ನೋದು ಏನು ತಪ್ಪಿಲ್ಲ. ಯಾಕಂದ್ರೆ ನಮ್ಮನ್ನ ನಾವು ಖುಷಿ ಪಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ದಿನ ಬೇಕಾಯ್ತಂದ್ರೆ ಏನು, ಒಂದೇ ಸತಿ ಏನೇನ್ ಬೇಕು ಎಲ್ಲ ಜಾಸ್ತಿ ತಿಂದ್ಬಿಡ್ತೀವಿ. ಬಟ್ ಯಾವಾಗ್ಲಾರು ಒಂದ್ಸತಿ ಈ ರೀತಿ ತಗೊಳ್ಳೋದು ಕೂಡ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಯಾರು ಕಾಮೆಂಟೇ ಮಾಡಲ್ಲಪ್ಪ ನನ್ನ ವಿಡಿಯೋಸ್ಗಂತೂ. ನಾನು 2 ಸತಿ ಹೇಳ್ತೀನಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ತಿಳಿಸಿ. ಫೀಲ್ ಫ್ರೀ ಟು ಕಾಮೆಂಟ್ ಅಂತ. ಯಾರು ಮಾಡೋದಿಲ್ಲ, ನೋಡೋಣ ಯಾರು ಧೈರ್ಯ ಮಾಡ್ತಾರೆ ಕಾಮೆಂಟ್ ಮಾಡಕ್ಕೆ ಅಂತ. ಕಾಮೆಂಟ್ ಮಾಡಿ, ಓಕೆನಾ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ, ಓಕೆನಾ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋಸ್ ನೋಡಿದಿರಿ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಗೈಸ್.
ನನ್ನ ಕಡೆಯಿಂದ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟೇ ಸಿಗುತ್ತೆ. ಇದಕ್ಕೂ ಮುಂಚೆ ಸಾಕಷ್ಟು ಐ ಥಿಂಕ್ ನಾ ಹೇಳಿದ್ನಲ್ವಾ 1 ತಿಂಗಳು ವಿಡಿಯೋಸ್ 2 ತಿಂಗಳು ವಿಡಿಯೋಸ್ ಎಲ್ಲ ಹಿಂದೆ ಕೆಲವೊಂದು ಇದೆ ಅಂತ. ಅದೆಲ್ಲ ಅಷ್ಟು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲ, ಎಕ್ಸ್ಪ್ರೆಷನ್, ಅದು ಲೈಫ್ ಎಕ್ಸ್ಪೀರಿಯನ್ಸೇ. ಬಟ್ ನನ್ನ ಒಂದು ಎಕ್ಸ್ಪ್ರೆಷನ್ ನ ಶೇರ್ ಮಾಡೋದು ಆ ರೀತಿ ಆಗಿತ್ತು. ಯಾಕಂದ್ರೆ ಒಂದ್ 4 ಗೋಡೆ ಮಧ್ಯೆ ನಾವು ಒಬ್ಬರೇ ಇರ್ಬೇಕನ್ನುವಾಗ ನಮ್ಮ ಒಂದು ಎಕ್ಸ್ಪ್ರೆಷನ್ ಶೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಹುಚ್ಚರಾಗ್ಬಿಡ್ತೀವಿ ಅಲ್ವಾ. ಸೊ ಶೇರ್ ಮಾಡ್ತಾ ಇದ್ದೆ, ವಿಡಿಯೋ ಮಾಡ್ಕೊಳ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ಸೊ ಅದೆಲ್ಲ ಕೆಲವೊಂದನ್ನ ಅಪ್ಲೋಡ್ ಮಾಡಿದೀನಿ ನನ್ನ ಚಾನಲ್ ಅಲ್ಲಿ, ಕೆಲವೊಂದು ಮಾಡಿಲ್ಲ. ಸೊ ಅದೆಲ್ಲ ಇಲ್ಲೂ ಹಾಕ್ತೀನಿ. ಸೊ ಅದನ್ನ ನನ್ನ ಒಂದು ಡಾಕ್ಯುಮೆಂಟ್ರಿಗೋಸ್ಕರ ಹಾಕೊಳ್ತೀನಿ. ಅದೇನು ನೀವು ನೋಡಿ ಅಂತ ನಾನೇನು ಹೇಳಕ್ ಹೋಗಲ್ಲ. ಆಯ್ತಾ, ಅದೆಲ್ಲ ಹಾಕಿ ಕ್ಲಿಯರ್ ಆದ್ಮೇಲೆ ಮುಂಬರುವ ವಿಡಿಯೋಗಳನ್ನ ಆದಷ್ಟು ಇನ್ನೂ ಕೂಡ ನಿಮ್ಗೆ, ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೆ ಇಲ್ಲಿವರೆಗೂ ಯಾರೆಲ್ಲ ನೋಡಿರಿ, ಸೊ ನನ್ನ ಕಡೆಯಿಂದ ನಿಮ್ಗೇನ್ ಪ್ರಾಮಿಸ್ ಅಂತ ಅಂದ್ರೆ, ನಿಮ್ಗೆ ನಿಮ್ ಮೇಲೆ ಕಾನ್ಫಿಡೆನ್ಸ್ ಬರ್ಬೇಕು, ಆ ರೀತಿ ಮೋಟಿವೇಶನ್ ಆಗುವ ವಿಡಿಯೋಸ್ಗಳೇ ಇರುತ್ತೆ. ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಕಡೆ ಗಮನ ಕೊಡೋದು ನನ್ನ ಉದ್ದೇಶ ಆಗಿರುತ್ತೆ. ನನ್ನ ಲೈಫಲ್ಲೂ ಅದನ್ನ ಅಳವಡಿಸ್ಕೊಳ್ಳೋದು ನನ್ನ ಉದ್ದೇಶ ಆಗಿರುತ್ತೆ. ಓಕೆನಾ. ಸೊ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮೈಂಡ್ ಬಾಡಿ ಸೋಲ್ ಹೀಲಿಂಗ್ಗೆ ಪಾಸಿಟಿವ್ ವೈಬ್ಸ್ ಕರ್ನಾಟಕನಲ್ಲಿ ಮಾಡೋದು. ಬಟ್ ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಎಕ್ಸ್ಪ್ರೆಷನ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿ, ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ಕೊಳ್ಬೇಕಂತ ಹೇಳಿ ಈ ಒಂದು ವಿಡಿಯೋ, ಈ ಒಂದು ಚಾನಲ್ ಮಾಡ್ತಾ ಇರೋದು. ಸೊ ಒಟ್ನಲ್ಲಿ ಗ್ಯಾರಂಟಿ ಇರುತ್ತೆ, ಯೂಸ್ಫುಲ್ ಇರುತ್ತೆ ನನ್ನ ವಿಡಿಯೋಸ್ಗಳು ಅಂತ ಗ್ಯಾರಂಟಿ ಕೊಡ್ತೀನಿ ನನ್ನ ಕಡೆಯಿಂದ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ಮುಂದಿನ ವಿಡಿಯೋನಲ್ಲಿ, ಮುಂದಿನ ಬ್ಲಾಗ್ ನಲ್ಲಿ ಮತ್ತೆ ಭೇಟಿ ಆಗ್ತೀನಿ ನಿಮ್ಮನ್ನ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.